ಎಲ್ರಿಗೂ ನಮಸ್ಕಾರ. ಝೀರೋದ ಮಾರ್ಕೆಟ್ನ ದ ಡೈಲಿ ಬ್ರೀಫ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಇವತ್ತು ನಾನು ನಿಮ್ಮ ಹತ್ರ 3 ಇಂಪಾರ್ಟೆಂಟ್ ಆಗಿರೋ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತೀನಿ. ಮೊದಲಿಗೆ RBI ಇಂದ ಬ್ಯಾಂಕ್ಗಳಿಗೆ ಗುಡ್ ನ್ಯೂಸ್. ಲಿಕ್ವಿಡಿಟಿ ರೂಲ್ಸ್ ಈಸಿ ಮಾಡಬೇಕು ಅಂತ ಸಾಲ ಕೊಡೋಕೆ ಫ್ರೀಡಮ್ ಕೂಡ ಸಿಗ್ತಿದೆ. ಹಾಗೆ ಸ್ಟಾಕ್ ಮಾರ್ಕೆಟು ಜಂಪ್ ಆಗ್ತಾ ಇದೆ. ಇದಾದ್ಮೇಲೆ ಡೈಮಂಡ್ ಎಕ್ಸ್ಪೋರ್ಟ್ಸ್ ಡೌನ್ ಆಗ್ತಿದೆ. ಹಾಗೆ ವರ್ಲ್ಡ್ ಡಿಮ್ಯಾಂಡ್ ನ ನೋಡಿದಾಗ ಸೂರತ್ನಲ್ಲಿ ಕೆಲಸ ಕಳೆದುಕೊಳ್ಳೋ ಅಂತ ಚಿಂತೆ ಕೂಡ ಕಾಣ್ತಾ ಇದೆ. ಮೂರನೇದಾಗಿ ಇಂಡಿಯಾದಿಂದ ಚೀಪ್ ಸ್ಟೀಲ್ ಇಂಪೋರ್ಟ್ಗೆ 12% ಟ್ಯಾಕ್ಸ್ ಹಾಕ್ತಿದ್ದಾರೆ. ನಮ್ಮ ಕಂಪನಿಗಳಿಗೆ ಅನ್ಯಾಯದ ಕಾಂಪಿಟೇಷನ್ ಇಂದ ಪ್ರೊಟೆಕ್ಷನ್ ಸಿಗಬೇಕು ಅಂತ ವಾದ ನಡೀತಾ ಇದೆ. ಈ ಎಲ್ಲಾ ಟಾಪಿಕ್ಸ್ ಬಗ್ಗೆ ಇವತ್ತು ನಾವು ಡಿಸ್ಕಸ್ ಮಾಡೋಣ. ಹಣಕಾಸಿನ ವಿಷಯಗಳು ಹಾಗೂ ಫೈನಾನ್ಷಿಯಲ್ ಮಾರ್ಕೆಟ್ ಅಲ್ಲಿ ಆಗುವಂತಹ ಚೇಂಜಸ್ ಅನ್ನ ನಾವಿಲ್ಲಿ ಡೀಟೇಲ್ಡ್ ಆಗಿ ಮಾತಾಡ್ತೀವಿ. ಇವತ್ತು 23 ಏಪ್ರಿಲ್ ವೆಡ್ನೆಸ್ಡೇ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ಬ್ಯಾಂಕ್ಗಳಿಗೆ RBI ಇಂದ ಗುಡ್ ನ್ಯೂಸ್ ಇದೆ. RBI ಅಂತಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ನಮ್ಮೆಲ್ಲರಿಗೂ ಕೂಡ ಗೊತ್ತು ಅಲ್ವಾ. ಅವರು ಬ್ಯಾಂಕ್ಗಳು ತಮ್ಮ ಒಂದು ಲಿಕ್ವಿಡಿಟಿ ಕವರೇಜ್ ರೇಷಿಯೋ ಅನ್ನ ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೊಸ ರೂಲ್ಸ್ ಏನಿದೆ ಅದನ್ನ ಫೈನಲ್ ಮಾಡಿ ಒಂದು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಇದರಿಂದ ಬ್ಯಾಂಕಿಂಗ್ ಇನ್ವೆಸ್ಟರ್ಸ್ ಗೆಲ್ಲೂ ಕೂಡ ಸಖತ್ ಖುಷಿ ಆಗಿದೆ ನೋಡಿ. ಯಾಕೆ ಅಂದ್ರೆ ಈ ಫೈನಲ್ ರೂಲ್ಸ್ ಜುಲೈ 2024ರಲ್ಲಿ ಬಂದಿದ್ದ ಒಂದು ಡ್ರಾಫ್ಟ್ ನಿಯಮಕ್ಕಿಂತ ಬ್ಯಾಂಕ್ಗಳಿಗೆ ಅಷ್ಟೊಂದು ಕಷ್ಟ ಇಲ್ದಿರೋ ಹಾಗಿದೆ ಅಂತ. ಇದರಿಂದ ಬ್ಯಾಂಕ್ಗೆ ಸೆಕ್ಟರ್ ನ ನೋಡಿದಾಗ ಇದಕ್ಕೆ ಒಂದು ಸ್ವಲ್ಪ ರಿಲೀಫ್ ಕೂಡ ಸಿಗ್ತಿದೆ. ಈ ನ್ಯೂಸ್ ಬಂದ್ಮೇಲೆ ಬ್ಯಾಂಕ್ ಸ್ಟಾಕ್ಸ್ ಮೇಲೆ ಡೈರೆಕ್ಟ್ ಆಗಿ ಹೋದ್ವು. ಅಂದ್ರೆ ಬ್ಯಾಂಕ್ ನಿಫ್ಟಿ ಇಂಡೆಕ್ಸ್ ಕೂಡ ಏಪ್ರಿಲ್ 22, 2025ಕ್ಕೆ ಒಂದು ರೆಕಾರ್ಡ್ ಹೈಗೆ ಹೋಯ್ತು ಅಂತ. ಬಿಸ್ನೆಸ್ ಸ್ಟ್ಯಾಂಡರ್ಡ್ ಹೇಳೋ ಹಾಗೆ ಸಾಫ್ಟರ್ ದನ್ ಎಕ್ಸ್ಪೆಕ್ಟೆಡ್ ರೂಲ್ಸ್ ಇದಕ್ಕೆಲ್ಲ ಕಾರಣ ಅಂತ. ಹಾಗಾದ್ರೆ ಈ ಹೊಸ ನೋಟಿಸ್ ಏನು? ಇದಕ್ಕೆ ಜುಲೈ 2024ರ ಒಂದು ಡ್ರಾಫ್ಟ್ಗೂ ಏನ್ ಲಿಂಕ್ ಇದೆ? ಮತ್ತೆ ಇದೆಲ್ಲಾನು ಕೂಡ ಅಮೆರಿಕದಲ್ಲಿ ಸಿಲಿಕಾನ್ ವ್ಯಾಲಿ ಬ್ಯಾಂಕ್ ಮುಚ್ಚ ಹೋಗೋದಕ್ಕೆ ಹೇಗ್ ಸಂಬಂಧ ಪಡ್ತಿದೆ? ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಡೀಟೇಲ್ಸ್ ಬೇಕು ಅಲ್ವಾ? ಸೊ ಸ್ಟೋರಿನ ಮೊದಲಿಂದ ಶುರು ಮಾಡ್ಕೊಂಡ್ ಬರೋಣ, ಓಕೆನಾ? ಇದೆಲ್ಲ ಎಲ್ಲಿಂದ ಶುರುವಾಯಿತು ನೋಡಿ. ಮಾರ್ಚ್ 2023ರಲ್ಲಿ ಸಿಲಿಕಾನ್ ವ್ಯಾಲಿ ಬ್ಯಾಂಕ್ ಕ್ಲೋಸ್ ಆಯ್ತಲ್ಲ, ಅದರಿಂದ ಗೊತ್ತಾಗಿದ್ದು ಏನು ಅಂತಂದ್ರೆ ಈ ಡಿಜಿಟಲ್ ಬ್ಯಾಂಕಿಂಗ್ ನಲ್ಲಿ ಟೈಮ್ ನ ನಾವು ನೋಡಿದಾಗ ಡೆಪಾಸಿಟ್ಸ್ ಎಷ್ಟು ಫಾಸ್ಟ್ ಆಗಿ ಬ್ಯಾಂಕ್ ನಿಂದ ಖಾಲಿ ಆಗ್ಬೋದು ಅಂತ. SVB ಯಲ್ಲಿ ಡೆಪಾಸಿಟರ್ಸ್ ನ ನೋಡಿದಾಗ ಆನ್ಲೈನ್ ಚಾನೆಲ್ಸ್ ಮೂಲಕ ಪಟಪಟ ಅಂತ ದುಡ್ಡು ತೆಗೆಯೋದಕ್ಕೆ ಒಂದು ದೊಡ್ಡ ಟೆಕ್ನಾಲಜಿಯಿಂದ ಬ್ಯಾಂಕ್ ಅನ್ನ ರನ್ ಆಯ್ತು. ಇದು ಬ್ಯಾಂಕ್ ಗಳಿಗೆ ಹೊಸ ಲಿಕ್ವಿಡಿಟಿ ರಿಸ್ಕ್ ಇದೆ ಅಂತಾನು ಕೂಡ ತೋರಿಸ್ಕೊಟ್ರು. ಇಡೀ ಪ್ರಪಂಚದ ರೆಗ್ಯುಲೇಟರ್ಸ್ ಇದನ್ನ ನೋಟ್ ಮಾಡ್ಕೊಂಡ್ರು ಕೂಡ. ನಮ್ಮ RBI ಕೂಡ ಒಂದು ಲಿಕ್ವಿಡಿಟಿ ಕವರೇಜ್ ರೇಷಿಯೋ ರೂಲ್ಸ್ ಈ ಹೊಸ ಸಿಚುವೇಶನ್ಗೆ ಸರಿ ಇದೆಯಾ ಅಂತ ನೋಡೋದಕ್ಕೂ ಕೂಡ ಶುರು ಮಾಡ್ತು. LCR ಅಂದ್ರೆ ಏನು ಅಂತಂದ್ರೆ ಇದೊಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್. ಇದ್ರ ಪ್ರಕಾರ ಬ್ಯಾಂಕ್ಗಳು ನಮ್ಮ ಹತ್ರ ಸಾಕಷ್ಟು ಹೈ ಕ್ವಾಲಿಟಿ ಲಿಕ್ವಿಡ್ ಅಸೆಟ್ಸ್ ಇಟ್ಕೊಂಡಿರ್ಬೇಕು. ಯಾಕೆ ಅಂದ್ರೆ ಏನಾದ್ರೂ ಸ್ಟ್ರೆಸ್ ಸಿನಾರಿಯೋ ಬಂದ್ರೆ ಮುಂದಿನ 30 ದಿನಗಳಲ್ಲಿ ಜನ ದುಡ್ಡು ಕೇಳಿದ್ರು ಅಂತ ಅನ್ಕೊಳ್ಳಿ, ಕ್ಯಾಶ್ ಔಟ್ಫ್ಲೋಸ್ ಕೊಡೋದಕ್ಕೆ ಇವ್ರ ಹತ್ರ ಬೇಕೇ ಬೇಕಾಗುತ್ತೆ ಅಲ್ವಾ. ಈ LCR ನಂಬರ್ ಕಂಪಲ್ಸರಿಯಾಗಿ 100%ಗಿಂತ ಜಾಸ್ತಿ ಇರಲೇಬೇಕು. ಸರಿ, ಆ ಡ್ರಾಫ್ಟ್ ನಲ್ಲಿ ಏನೇನಿತ್ತು ಅಂತ ನೋಡ್ಕೊಂಡ್ ಬರೋಣ ನೋಡಿ. ಆ ಡ್ರಾಫ್ಟ್ ಅಲ್ಲಿ ನಾವು ನೋಡಿದಾಗ ಡಿಜಿಟಲ್ ಡೆಪಾಸಿಟ್ಸ್ಗೆ ಹೆಚ್ಚಿನ ರನ್ ಆಫ್ ಕೊಡಬೇಕು ಅಂತ ಇತ್ತು. ಈಗ ಮೊದಲು ರನ್ ಆಫ್ ಅಂದ್ರೆ ಏನು ಅಂತ ನಾವು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ಕಷ್ಟದ ಟೈಮ್ ಬಂದ್ರೆ ಬ್ಯಾಂಕ್ ನಿಂದ ಎಷ್ಟು ದುಡ್ಡು ಹೊರಗಡೆ ಹೋಗ್ಬೋದು ಅಂತ ಬ್ಯಾಂಕು ಅಂದಾಜು ಮಾಡ್ಕೊಂಡು ರೆಡಿ ಇರಬೇಕಾಗತ್ತೆ. ಇದನ್ನೇ ರನ್ ಆಫ್ ಅನ್ನೋದು. ಫಾರ್ ಎಕ್ಸಾಂಪಲ್, ಒಂದು ಬ್ಯಾಂಕ್ ಹತ್ರ 1,000 ಕೋಟಿ ರಿಟೇಲ್ ಡೆಪಾಸಿಟ್ಸ್ ಇದ್ರೆ ರನ್ ಆಫ್ ರೇಟ್ 5% ಅಂತ ಅನ್ಕೊಳ್ಳೋಣ. ಕಷ್ಟ ಬಂದ್ರೆ ಮುಂದಿನ 30 ದಿನಗಳಲ್ಲಿ ಅದರಿಂದ 50 ಕೋಟಿ ವಾಪಸ್ ಹೋಗ್ಬೋದು ಅಂತ ಬ್ಯಾಂಕ್ ಅಂದ್ಕೊಂಡು ಅದಕ್ಕೆ ತಕ್ಕಷ್ಟು ರೆಡಿ ಇರಬೇಕು ನೋಡಿ. ಸರಿ, ಡ್ರಾಫ್ಟ್ ನಲ್ಲಿ ಏನ್ ಹೇಳಿದ್ರು ಅಂತಂದ್ರೆ ಇಂಟರ್ನೆಟ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಯೂಸ್ ಮಾಡೋ ರಿಟೇಲ್ ಡೆಪಾಸಿಟ್ಸ್ ಇದೆಯಲ್ಲ, ಅದ್ರ ಮೇಲೆ ಬ್ಯಾಂಕ್ಗಳು ಇನ್ನೂ ಎಕ್ಸ್ಟ್ರಾ 5% ರನ್ ಆಫ್ ಅಂತ ಲೆಕ್ಕ ಹಾಕ್ಬೇಕು ಅಂತ ಹೇಳ್ತಿದ್ದಾರೆ. ಯಾಕೆ ಅಂದ್ರೆ ಆನ್ಲೈನ್ ನಲ್ಲಿ ದುಡ್ಡು ತಗೊಳ್ಳೋದಕ್ಕೆ ಆಗೋ ಡೆಪಾಸಿಟ್ಸ್ ಗಳು ಏನಿರುತ್ತೆ ಅಲ್ವಾ, ಅಷ್ಟು ಸ್ಟಿಕ್ಕಿ ಅಲ್ಲ, ಬೇಗ ಹೊರಗಡೆ ಹೋಗ್ಬೇಕು ಅಂತ. ಇದರಿಂದ ಏನಾಯ್ತು, ಸ್ಟೇಬಲ್ ಡೆಪಾಸಿಟ್ಸ್ ಗಳ ಔಟ್ಫ್ಲೋ ನೋಡಿದಾಗ ಅದರ ರೇಟ್ 5% ಇರೋದು 10%ಗೆ ಡಬಲ್ ಆಗುತ್ತೆ. ಲೆಸ್ ಸ್ಟೇಬಲ್ ಡೆಪಾಸಿಟ್ಸ್ ಗಳಿದ್ದು 10% ಇರೋದು 15%ಗೆ ಏರುತ್ತೆ. ಇದರರ್ಥ ಬ್ಯಾಂಕ್ಗಳು ಈಗ ಹೆಚ್ಚು HQLA ಇಡಬೇಕು ಅಂತ. ಇದರಿಂದ ಹೊರಗಡೆ ಸಾಲ ಕೊಡೋದಕ್ಕೆ ಕಮ್ಮಿ ದುಡ್ಡು ಇರುತ್ತೆ, ಆಗ ಪ್ರಾಫಿಟಬಿಲಿಟಿ ಕಮ್ಮಿ ಆಗತ್ತೆ ಕೂಡ. ಇದು ಬ್ಯಾಂಕ್ಗಳಿಗೆ ಹೊರೆ ಆಯ್ತು ಅಲ್ವಾ. HQLA ನಲ್ಲಿ ನಾವು ನೋಡಿದಾಗ ಸರ್ಕಾರಿ ಬಾಂಡ್ ಗಳ ಮೇಲೆ ಹೇರ್ ಕಟ್ಸ್ ಗಳು ಶುರುವಾಗಿದೆ. ಬ್ಯಾಂಕ್ ಡೆಪಾಸಿಟ್ಸ್ ಗಳಿಗೆ ಸೆಕ್ಯೂರಿಟಿ ಆಗಿ HQLA ಇಡಬೇಕು ಅಂತ ಹೇಳಿದ್ನಲ್ಲ, ಆದ್ರೆ ಡ್ರಾಫ್ಟ್ ನಲ್ಲಿ ಗವರ್ಮೆಂಟ್ ಬಾಂಡ್ GSEC ನ ನಾವು ನೋಡಿದಾಗ ಇದ್ರ ತರ ಬೆಸ್ಟ್ ಲಿಕ್ವಿಡ್ ಅಸೆಟ್ಸ್ ಆದ್ರೂ ಕೂಡ ಅದನ್ನ ಪೂರ್ತಿ ಬೆಲೆಗೆ ಲೆಕ್ಕ ಹಾಕೋ ಹಾಗಿಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ ಮಾರ್ಕೆಟ್ ಬೆಲೆಯಿಂದ ಒಂದು ಹೇರ್ ಕಟ್ ಮಾಡಿ ಕಡಿಮೆ ವ್ಯಾಲ್ಯೂ ನಲ್ಲಿ ಲೆಕ್ಕ ಹಾಕ್ಬೇಕು ಅಂತ ಅವ್ರು ಹೇಳ್ತಿರೋದು. ಯಾಕೆ ಅಂದ್ರೆ ಸೇಫ್ ಅಂತ ಅನ್ಕೊಂಡಿರೋ ಆಸ್ತಿಗಳ ಬೆಲೆನೂ ಕೂಡ ಹೆಚ್ಚು ಕಮ್ಮಿ ಆಗ್ಬೋದು ಅನ್ನೋದು. SVB ಕೇಸ್ ನಿಂದ ಕಲಿತ ಪಾಠ ಇದು ಅಂತ ಗೊತ್ತಾಗುತ್ತೆ ನೋಡಿ.
ಪ್ಲೆಜ್ಡ್ ಫಿಕ್ಸ್ಡ್ ಡೆಪಾಸಿಟ್ಸ್ ಗಳನ್ನ ಔಟ್ಫ್ಲೋಸ್ ಅಂತ ತೋರಿಸೋದು ಇಲ್ಲಿ ಗೊತ್ತಾಗತ್ತೆ. ಈಗ ನಾನ್ ಕಾಲಬಲ್ FDs ಅಂದ್ರೆ ಟೈಮ್ಗಿಂತ ಮುಂಚೆ ತಗೊಳಕ್ ಆಗದೆ ಇರೋಂತ FDಗಳಿದೆಯಲ್ಲ, ಅದಕ್ಕೆ 0% ರನ್ ಆಫ್ ಇತ್ತು. ಯಾಕೆ ಅಂದ್ರೆ ಅದನ್ನ ವಾಪಸ್ ತೆಗೆದುಕೊಳ್ಳಕ್ಕೆ ಆಗಲ್ಲ ಅಂತ. ಆದ್ರೆ ಡ್ರಾಫ್ಟ್ ನಲ್ಲಿ ಹೇಳಿದ್ದೇನು ಅಂತಂದ್ರೆ ಆ ತರದ FD ಏನಾದ್ರೂ ಅಂದ್ರೆ ಲೋನ್ಗೆ ಪ್ಲೆಜ್ ಇಟ್ಟಿದ್ರೆ ಅದನ್ನ ಕಾಲಬಲ್ ಅಂತಾನೆ ಲೆಕ್ಕ ಹಾಕಬೇಕು ಅಂತ. ಯಾಕೆ ಅಂದ್ರೆ ಸಾಲ ತಗೊಂಡವರು ಕಟ್ಲಿಲ್ಲ ಅಂತ ಅನ್ಕೊಳ್ಳಿ, ಆ FD ಇಂದ ದುಡ್ಡು ಹೋಗ್ಬೋದು ಅಲ್ವಾ. ಹಾಗಾಗಿ ಪ್ಲೆಜ್ ಡೆಪಾಸಿಟ್ಸ್ ಕೂಡ ಒಂದು ಕ್ಯಾಶ್ ಔಟ್ಫ್ಲೋ ಆಗಿ ಲೆಕ್ಕಕ್ಕೆ ಬರುತ್ತೆ ಅಂತ ಅಂದ್ರು. ಡ್ರಾಫ್ಟ್ ನ ಪರಿಣಾಮಗಳು ಯಾವ ರೀತಿ ಇರುತ್ತೆ? ಈ ಡ್ರಾಫ್ಟ್ ಏಪ್ರಿಲ್ 1, 2025 ಜಾರಿಗೆ ಬರ್ಬೇಕಿತ್ತು ಅಲ್ವಾ. ಅಂದ್ರೆ ಬ್ಯಾಂಕ್ಗಳಿಗೆ ತಯಾರಿ ಮಾಡ್ಕೊಳ್ಳಕ್ಕೆ ಬರೀ 8 ತಿಂಗಳು ಟೈಮ್ ಇತ್ತು. ಈ ರೂಲ್ಸ್ ತುಂಬಾ ಸ್ಟ್ರಿಕ್ಟ್ ಮತ್ತೆ ಕಷ್ಟ ಆಗ್ಬೋದು ಅಂತ ಎಲ್ರಿಗೂ ಕೂಡ ಅನ್ಸಿತ್ತು. ಆನಲಿಸ್ಟ್ಗಳು ಹೇಳೋ ಪ್ರಕಾರ ಈ ರೂಲ್ಸ್ ಬಂದಿದ್ರೆ ಬ್ಯಾಂಕ್ಗಳ LCRಗಳು ತುಂಬಾ ಕಮ್ಮಿ ಆಗ್ತಿದ್ವು ಅಂತ. ಅಂದ್ರೆ IIFL ಆನಲಿಸ್ಟ್ಗಳು ಹೇಳೋ ಪ್ರಕಾರ ಆವರೇಜ್ ಬೇಸಿಸ್ ಮೇಲೆ ನಾವು ನೋಡಿದ್ರೆ 11 to 18% ಅಷ್ಟು ಕಮ್ಮಿ. ಕೆಲವು ಬ್ಯಾಂಕ್ಗಳ LCR 100% ಗಿಂತ ಕೆಳಗೆ ಹೋಗುವಂತ ಸಾಧ್ಯತೆನೂ ಕೂಡ ಇತ್ತು. ಇದನ್ನ ಸರಿ ಮಾಡ್ಕೊಳ್ಳಕ್ಕೆ ಬ್ಯಾಂಕ್ಗಳು ಏಪ್ರಿಲ್ 2025 ಒಳಗೆ ದೊಡ್ಡ ಪ್ರಮಾಣದಲ್ಲಿ HQLA ಸೇರಿಸಬೇಕಾಗಿತ್ತು. ಇದರಿಂದ ಮಾರ್ಕೆಟ್ ನಲ್ಲಿ ಹೆಚ್ಚುವರಿಯಾಗಿ ನಾವು ನೋಡಿದಾಗ 2 to 4 ಟ್ರಿಲಿಯನ್ ರೂಪಾಯಿಗಳ ಒಂದು ಗವರ್ಮೆಂಟ್ ಬಾಂಡ್ ಬೇಡಿಕೆ ಬರುತ್ತೆ ಅಂತಾನು ಕೂಡ ಅಂದಾಜು ಮಾಡಿದ್ರು. ಅದಕ್ಕೆ ಡ್ರಾಫ್ಟ್ ಬಂದಾಗ ಈ ಬಾಂಡ್ ಈಲ್ಡ್ಸ್ ಸ್ವಲ್ಪ ಕಮ್ಮಿ ಕೂಡ ಆಗಿತ್ತು ನೋಡಿ. ಯಾಕೆ ಅಂದ್ರೆ ಬ್ಯಾಂಕ್ಗಳು ಹೆಚ್ಚು ಸೆಕೆಂಡ್ಸ್ ಗಳು ಕೊಳ್ಳುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಕೂಡ ಇಟ್ಕೊಂಡಿದ್ರು. ಆದ್ರೆ ಬ್ಯಾಂಕ್ಗಳು ಸುಮ್ನೆ ಕುತ್ಕೊಂಡಿಲ್ಲ ಬಿಡಿ. ಇಂಡಿಯನ್ ಬ್ಯಾಂಕ್ಸ್ ಅಸೋಸಿಯೇಷನ್ ಮೂಲಕ ಈ ರೂಲ್ಸ್ ಸ್ವಲ್ಪ ಸಡಿಲ ಮಾಡ್ಕೊಂಡಿದ್ದಾರೆ. ಸ್ವಲ್ಪ ಟೈಮ್ ಕೊಡಿ ಅಂತ ಇವ್ರು ಕೇಳ್ಕೊಂಡ್ರು. ಮುಖ್ಯವಾಗಿ ನಾವು ನೋಡೋದಾದ್ರೆ ಆ 5% ಎಕ್ಸ್ಟ್ರಾ ರನ್ ಆಫ್ ಇದೆಯಲ್ಲ, ಅದು ತುಂಬಾ ಜಾಸ್ತಿ ಆಯ್ತು ಅಂತ. ಅದನ್ನ 2 to 3% ಗಿಳಿಸಿ ಅಂತಾನು ಕೂಡ ವಾದ ಮಾಡಿದ್ರು. ಹಾಗೆ ರೂಲ್ಸ್ ಅನ್ನ ಜಾರಿಗೆ ತಗೊಂಬರೋದಕ್ಕೆ ಏಪ್ರಿಲ್ 2025 ಬದಲು ಇನ್ನೂ ಹೆಚ್ಚು ಟೈಮ್ ಕೊಡಿ ಅಂತಾನು ಕೂಡ ಕೇಳಿದ್ರು. ಯಾಕೆ ಅಂದ್ರೆ ಸಿಸ್ಟಮ್ ಚೇಂಜ್ ಮಾಡೋಕೆ ಮತ್ತೆ ಎಕ್ಸ್ಟ್ರಾ HQLK ಸೇರ್ಸೋದಕ್ಕೆ ಟೈಮ್ ಬೇಕು ಅಂತ. ಬ್ಯಾಂಕ್ಗಳನ್ನ ಹೀಗೆ ಜಾಸ್ತಿ HQLK ಇಡೋದಕ್ಕೆ ಫೋರ್ಸ್ ಮಾಡಿದ್ರೆ ರಿಯಲ್ ಎಕನಾಮಿಗೆ ಕ್ರೆಡಿಟ್ ಸ್ಕ್ವೀಸ್ ಆಗೋಗುತ್ತೆ ಅನ್ನೋ ಭಯನೂ ಇತ್ತು ಅಲ್ವಾ. ಯಾಕೆ ಅಂದ್ರೆ ಗವರ್ಮೆಂಟ್ ಬಾಂಡ್ಸ್ ಅಥವಾ ಕ್ಯಾಶ್ ರಿಸರ್ವ್ ನಲ್ಲಿ ದುಡ್ಡು ಲಾಕ್ ಆದ್ರೆ ಅದನ್ನ ಸಾಲ ಕೊಡೋಕೆ ಆಗಲ್ವಲ್ಲ. RBI ಇದನ್ನೆಲ್ಲ ತುಂಬಾ ಡೀಟೇಲ್ಡ್ ಆಗಿ ಕೇಳಿಸ್ಕೊಳ್ತು. ನವೆಂಬರ್ 2024 ಅಷ್ಟಿಗೆ RBI ಮತ್ತೆ ಯೋಚನೆ ಮಾಡ್ತಿದೆ ಅನ್ನೋ ಸುಳಿವು ಕೂಡ ಸಿಗ್ತಾ ಇದೆ ನೋಡಿ. ಮುಖ್ಯವಾಗಿ ಗವರ್ಮೆಂಟ್ ಕೂಡ ಕೇಳ್ಕೊಂಡ್ಮೇಲೆ ಇನ್ನು ಲಿಕ್ವಿಡಿಟಿ ರೆಸಿಲಿಯನ್ಸ್ ಕೂಡ ಇರಬೇಕು ಅಲ್ವಾ. ಆದ್ರೆ ಸಾಲ ಕೊಡೋದಕ್ಕೆ ತೊಂದರೆ ಆಗ್ಬಾರ್ದು ಅನ್ನೋ ಒಂದು ಬ್ಯಾಲೆನ್ಸ್ ಕಂಡುಕೊಳ್ಳೋದೇ ಮುಖ್ಯ ಉದ್ದೇಶ ಆಯ್ತು ನೋಡಿ. ಕೊನೆಗೂ ಬಂದ ಒಂದು ಫೈನಲ್ ಅಂಡ್ ತುಂಬಾ ಸೌಮ್ಯವಾದ LCR ಗೈಡ್ಲೈನ್ಸ್ ಆದ್ರೂ ಯಾವ ರೀತಿ ಇದೆ? ಎಲ್ಲರ ಫೀಡ್ಬ್ಯಾಕ್ ಕೇಳಿದ್ಮೇಲೆ RBI ಏಪ್ರಿಲ್ 21, 2025 ಒಂದು ಫೈನಲ್ LCR ಗೈಡ್ಲೈನ್ಸ್ ಅನ್ನ ಹೊರಪಡಿಸಿತು. ಇದು ಎಲ್ರಿಗೂ ಕೂಡ ಒಂದು ಪಾಸಿಟಿವ್ ಸರ್ಪ್ರೈಸ್ ಅನ್ನ ಕೊಡ್ತು ಬಿಡಿ. ಏನೇನ್ ಚೇಂಜಸ್ ಆಗಿದೆ ಅಂತಂದ್ರೆ ಡಿಜಿಟಲ್ ಡೆಪಾಸಿಟ್ಸ್ಗೆ ರನ್ ಆಫ್ ನ ಈ ಆಡ್ ಆನ್ ಏನಿರುತ್ತೆ ಅದನ್ನ ಕಮ್ಮಿ ಮಾಡಿದ್ದಾರೆ. ಈಗ ಡಿಜಿಟಲ್ ಆಕ್ಸೆಸ್ ಇರೋ ಡೆಪಾಸಿಟ್ ಗಳ ಮೇಲೆ ಎಕ್ಸ್ಟ್ರಾ ಔಟ್ಫ್ಲೋ ಲೆಕ್ಕ ಹಾಕ್ಬೇಕಲ್ಲ, ಅದನ್ನ ಅರ್ಧಕ್ಕೆ ಇಳಿಸಿದ್ರು. ಬ್ಯಾಂಕ್ಗಳು ಈಗ ಬರೀ +2.5% ರನ್ ಆಫ್ ಫ್ಯಾಕ್ಟರ್ ಹಾಕಿದ್ರೆ ಸಾಕು. ಅಂದ್ರೆ ಸ್ಟೇಬಲ್ ಡೆಪಾಸಿಟ್ಸ್ಗೆ ಈಗ 7.5% ರನ್ ಆಫ್ ಆಗುತ್ತೆ. ಮೊದಲು 10% ಆಗ್ತಿತ್ತು. ಡ್ರಾಫ್ಟ್ ಪ್ರಕಾರ ನಾವು ನೋಡಿದಾಗ ಈಗ ಲೆಸ್ ಸ್ಟೇಬಲ್ ಡೆಪಾಸಿಟ್ಸ್ಗೆ 12.5% ಆಗುತ್ತೆ. ಡ್ರಾಫ್ಟ್ ನಲ್ಲಿ ಇದು ಮುಂಚೆ 15% ಇತ್ತು. ಇದು ದೊಡ್ಡ ರಿಲೀಫ್ ಅಲ್ವಾ. ಬ್ಯಾಂಕ್ಗಳ ಸುಮಾರು 85% ಡೆಪಾಸಿಟ್ಸ್ ಗಳನ್ನ ನಾವು ನೋಡಿದಾಗ ಡಿಜಿಟಲಿ ಎನಾಬಲ್ಡ್ ಕ್ಯಾಟಗರಿಯಲ್ಲಿ ಇರೋದ್ರಿಂದ ಈ ಬದಲಾವಣೆಗಳ ಬ್ಯಾಂಕ್ಗಳ ಮೇಲಿನ ಹೊರೆಯನ್ನ ಡ್ರಾಫ್ಟ್ಗೆ ಹೋಲಿಸಿದ್ರೆ ತುಂಬಾನೇ ಕಮ್ಮಿ ಮಾಡಿದೆ. ನಾನ್ ಫೈನಾನ್ಷಿಯಲ್ ಹೋಲ್ಸೇಲ್ ಡೆಪಾಸಿಟ್ಸ್ಗೆ ಹೊಸ ರಿಯಾಯಿತಿನೇ ಸಿಕ್ಕಿದೆ ಬಿಡಿ. ಹಾಗೆ ಡ್ರಾಫ್ಟ್ ನಲ್ಲಿ ಇಲ್ಲದೆ ಇರೋ ಒಂದು ಹೊಸ ರಿಯಾಯಿತಿ ಸೇರಿಸಿದ್ರೆ ನಾನ್ ಫೈನಾನ್ಷಿಯಲ್ ಕಂಪನಿಗಳಿಂದ ಬರೋ ಹೋಲ್ಸೇಲ್ ಫಂಡಿಂಗ್ಗೆ ಈಗ 100% ಬದಲು ಬರೀ 40% ರನ್ ಆಫ್ ಅನ್ನ ರೇಟ್ ಹಾಕಿದ್ರೆ ಸಾಕು. ಇನ್ನು ಉಳಿದ ರಿಸ್ಟ್ರಿಕ್ಷನ್ಸ್ ಗಳನ್ನ ನಾವು ನೋಡಿದಾಗ ಇದಲ್ಲದೆ ಪ್ಲೆಜ್ ನಾನ್ ಕಾಲಬಲ್ ಡೆಪಾಸಿಟ್ಸ್ ಮತ್ತೆ HQLA ನಲ್ಲಿ ಸರ್ಕಾರ ಅಂದ್ರೆ ಸೆಕ್ಯೂರಿಟಿಗಳ ಮೇಲಿನ ಒಂದು ಹೇರ್ ಕಟ್ಸ್ ಬಗ್ಗೆ ಡ್ರಾಫ್ಟ್ ನಲ್ಲಿದ್ದ ರೂಲ್ಸ್ ಹಾಗೇನೆ ಉಳಿದುಕೊಂಡಿದೆ ನೋಡಿ. ಇನ್ನು ಹೆಚ್ಚುವರಿ ಸಮಯ ಇದೆಯಾ? ಆದ್ರೆ ಎಲ್ಲದಕ್ಕಿಂತ ದೊಡ್ಡ ರಿಲೀಫ್ ಏನು ಗೊತ್ತಾ? ಈ ರೂಲ್ಸ್ ಅನ್ನ ಪಾಲಿಸೋದಕ್ಕೆ ಬ್ಯಾಂಕ್ಗಳಿಗೆ ಇನ್ನೂ 1 ವರ್ಷ ಎಕ್ಸ್ಟ್ರಾ ಟೈಮ್ ಕೊಟ್ಟಿದ್ದಾರೆ. ಈ ಫೈನಲ್ ಗೈಡ್ಲೈನ್ಸ್ ನಾವು ನೋಡಿದಾಗ ಏಪ್ರಿಲ್ 2025 ಬದಲು ಏಪ್ರಿಲ್ 1, 2026 ಜಾರಿಗೆ ಬರುತ್ತೆ ಅನ್ನೋ ತರ ಕಾಣುತ್ತೆ. ಈ ದೊಡ್ಡ ಟ್ರಾನ್ಸಿಷನ್ ಪೀರಿಯಡ್ ಇಂದ ಬ್ಯಾಂಕ್ಗಳು ಗಡಿಬಿಡಿ ಇಲ್ಲದೆ ನಿಧಾನವಾಗಿ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಸಹ ಆಗುತ್ತೆ ನೋಡಿ. ಬೇಕಾದ್ರೆ ಸ್ವಲ್ಪ ಹೆಚ್ಚು HQLA ಸೇರಿಸಬಹುದು ಅಥವಾ ತಮ್ಮ ಡೆಪಾಸಿಟ್ ಬೇಸ್ ಏನಿರುತ್ತೆ ಅದನ್ನ ಸ್ವಲ್ಪ ಬದಲಾಯಿಸಬಹುದು. ಸರಿ, ಇದರಿಂದ ಬ್ಯಾಂಕ್ಗಳಿಗೆ ಏನಾಗುತ್ತೆ? RBI ಒಂದು ಇಂಪ್ಯಾಕ್ಟ್ ಸ್ಟಡಿ ಮಾಡಿ ನೋಡಿದಾಗ ಗೊತ್ತಾಗಿದ್ದು ಏನು ಅಂತಂದ್ರೆ, ಒಂದ್ ವೇಳೆ ಈ ಫೈನಲ್ ರೂಲ್ಸ್ ಬಂದಿದ್ರೆ ಬ್ಯಾಂಕ್ಗೆ ಒಂದು ಸಿಸ್ಟಮ್ ಏನಿರುತ್ತೆ ಅಲ್ವಾ, ಅದು ಒಟ್ಟು LCR ಈಗ ಇರೋದಕ್ಕಿಂತ ಸುಮಾರು 6% ಜಾಸ್ತಿ ಆಗ್ತಿತ್ತು. ಮತ್ತೆ ಎಲ್ಲಾ ಬ್ಯಾಂಕ್ಗಳು 100% LCR ಗಿಂತ ಮೇಲೆ ಇರ್ತಿದ್ವು ಅಲ್ವಾ. ಆದ್ರೆ
ಆದ್ರೆ ಮೊದಲು ಬಂದಿದ್ದ ಡ್ರಾಫ್ಟ್ ರೂಲ್ಸ್ ಇದೆಯಲ್ಲ, ಅದು LCR ನ ಕೆಳಗಡೆ ತಂದು ಕೆಲವು ಬ್ಯಾಂಕ್ಗಳನ್ನ 100% ಗಿಂತ ಕೆಳಗೆ ತಳ್ತಾ ಇತ್ತು. ಒಟ್ನಲ್ಲಿ ಹೇಳೋದಾದ್ರೆ ಬ್ಯಾಂಕ್ಗಳು ಏನು ಕಷ್ಟ ಆಗುತ್ತೋ ಅಂತ ಹೆದರ್ಕೊಂಡಿದ್ವೋ ಅದನ್ನ ಫೈನಲ್ ರೂಲ್ಸ್ ಒಂದು ಪಾಸಿಟಿವ್ ಆಗಿ ಚೇಂಜ್ ಮಾಡ್ತು. ಯಾಕೆ ಹೀಗಾಯ್ತು ಗೊತ್ತಾ? ಹೋಲ್ಸೇಲ್ ಡೆಪಾಸಿಟ್ ರೂಲ್ಸ್ ಇಂದ ಔಟ್ಫ್ಲೋಸ್ ಕಮ್ಮಿ ಆಗ್ತಿದ್ಯಲ್ಲ, ಅದು ಡಿಜಿಟಲ್ ಒಂದು ಡೆಪಾಸಿಟ್ ರೂಲ್ಸ್ ಇಂದ ಜಾಸ್ತಿ ಆದ ಔಟ್ಫ್ಲೋಸ್ ನಷ್ಟವನ್ನ ಹೆಚ್ಚಿನ ಬ್ಯಾಂಕ್ಗಳಿಗೆ ಸರಿ ಮಾಡುತ್ತೆ ಅನ್ನೋದಕ್ಕೆ. ಅದಕ್ಕೆ ನಾವು ನೋಡಿದಾಗ ಅದರ ಒಂದು LCR ಸುಮಾರು 6% ಜಾಸ್ತಿ ಆಗುತ್ತೆ ಅನ್ನೋ ಒಂದು ಅಂದಾಜು ಇಲ್ಲಿದೆ ನೋಡಿ. ಇನ್ನೊಂದು ವಿಷಯ, LCR ಜಾಸ್ತಿ ಆದ್ರೆ ಬ್ಯಾಂಕ್ಗಳ ಹತ್ರ ಎಕ್ಸೆಸ್ ಒಂದು HQLA ಉಳಿಯತ್ತೆ. ಅದನ್ನ ಅವರು ಬೇರೆ ಕಡೆ ಅಂದ್ರೆ ಸಾಲ ಕೊಡೋದಕ್ಕೂ ಸಹ ಬಳಸಬಹುದು. ಇದರಿಂದ ಲಿಕ್ವಿಡಿಟಿ ಇನ್ನು ಎಫಿಷಿಯಂಟ್ ಆಗಿ ಬಳಸೋಕೆ ಚಾನ್ಸ್ ಕೊಡತ್ತೆ ನೋಡಿ. ICRA ಹೇಳೋ ಪ್ರಕಾರ ಇದರಿಂದ ಬ್ಯಾಂಕ್ಗಳಿಗೆ ಎಕ್ಸ್ಟ್ರಾ 2.7 ರಿಂದ 3 lakhs crore ಸಾಲ ಏನಿರುತ್ತೆ ಗೊತ್ತಾ, ಇದನ್ನ ಕೊಡೋದಕ್ಕೆ ಸಿಗಬಹುದು. ಮಾರ್ಗನ್ ಸ್ಟ್ಯಾನ್ಲಿ ಅವರು ಕೂಡ ಇದರಿಂದ 1 to 2% ಎಕ್ಸ್ಟ್ರಾ ಲೋನ್ ಗ್ರೋತ್ ಆಗ್ಬೋದು ಅಂತ ಹೇಳಿದ್ದಾರೆ. ಕಮ್ಮಿ ಲಾಭ ಬರೋ ಕಡೆ ಇಟ್ಟಿದಂತ ಒಂದು ಸ್ವಲ್ಪ ದುಡ್ಡನ್ನ ಈಗ ಹೆಚ್ಚು ಲಾಭ ಬರೋ ಕಡೆ ಹಾಕೋದಕ್ಕೆ ಚಾನ್ಸ್ ಸಿಗ್ತಿರೋದ್ರಿಂದ ಬ್ಯಾಂಕ್ಗಳು ಹೆಚ್ಚು ದುಡ್ಡು ಮಾಡಬಹುದು. ಇದರಿಂದ ಬ್ಯಾಂಕ್ಗಳ ಒಂದು ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಮತ್ತೆ ಪ್ರಾಫಿಟಬಿಲಿಟಿ ಜಾಸ್ತಿ ಆಗುತ್ತೆ ಕೂಡ. ಆದ್ರೆ ಪರ್ಸೆಂಟೇಜ್ ನ ನೋಡಿದಾಗ ಇದರ ಲೆಕ್ಕದಲ್ಲಿ ಸ್ವಲ್ಪ ಕಮ್ಮಿ ಇರಬಹುದು. ಇನ್ನು CLSA ಹೇಳೋ ಪ್ರಕಾರ NIM ಸುಮಾರು 3 BPS ಹೆಚ್ಚಾಗಬಹುದು. IIFL ನವರು ಹೇಳೋ ಪ್ರಕಾರ NIM ರಿಂದ ಏನಿಲ್ಲ ಅಂದ್ರೂ ಕೂಡ 1 ರಿಂದ 18 BPS ವರೆಗೂ ಕೂಡ ಜಾಸ್ತಿ ಆಗುವಂತಹ ಚಾನ್ಸಸ್ ಇದೆ. ಕೊನೆ ಮಾತೇನ್ ಗೊತ್ತಾ, SVB ಇಂದ ಶುರುವಾದ ಈ ಕಠಿಣ ರೂಲ್ಸ್ ತರೋ ಪ್ರಯತ್ನ ಇದೆ ಗೊತ್ತಾ, ಕೊನೆಗೆ ಲಿಕ್ವಿಡಿಟಿ ರೂಲ್ಸ್ ನ ಒಂದು ಬ್ಯಾಲೆನ್ಸ್ ಆದ ರೀಕ್ಯಾಲಿಬ್ರೇಷನ್ ಅಲ್ಲಿ ನೋಡಿದಾಗ ಎಂಡ್ ಆಯ್ತು. SVB ಯ ಒಂದು ಡಿಜಿಟಲ್ ಬ್ಯಾಂಕ್ ರನ್ ಡೇಂಜರ್ ಝೋನ್ ಇಂದ ಹೊರಗಡೆ ಬರುವಂತ ಚಾನ್ಸಸ್ ಇದೆ. ಇನ್ನು RBI ನ ಸ್ಟ್ರಿಕ್ಟ್ ಆದ ರೂಲ್ಸ್ ಗಳನ್ನ ನೋಡಿದಾಗ 2024ರ ಡ್ರಾಫ್ಟ್ ಪ್ರಕಾರ ಈ ಒಂದು ಬ್ಯಾಂಕ್ ಗಳ ಫೀಡ್ಬ್ಯಾಕ್ ಸರ್ಕಾರಕ್ಕೆ ಚಿಂತೆನ ಕೊಡಿಸಿದೆ. ಇದೆಲ್ಲ ಸೇರ್ಕೊಂಡು ಏಪ್ರಿಲ್ 2025ರಲ್ಲಿ ಒಂದು ಫೈನಲ್ LCR ಗೈಡ್ಲೈನ್ಸ್ಗೆ ಒಂದು ಒಳ್ಳೆ ಬ್ಯಾಲೆನ್ಸ್ ಅನ್ನ ಕೊಟ್ಟಿದೆ ನೋಡಿ. ಈಗ ಮುಂದಿನ ಸ್ಟೋರಿಯಲ್ಲಿ ನಮ್ಮ ಭಾರತದ ಒಂದು ವಜ್ರ ಏನಿದೆ ಅಲ್ವಾ, ಇದರ ಒಂದು ಎಕ್ಸ್ಪೋರ್ಟ್ ಕುಸಿತವಾಗಿದೆ, ಅಂದ್ರೆ ಸೂರತ್ ಸಂಕಷ್ಟದಲ್ಲಿದೆ. ಇದ್ರ ಬಗ್ಗೆ ತಿಳ್ಕೊಳ್ಳೋಣ ನೋಡಿ. ಭಾರತದಿಂದ ಪಾಲಿಶ್ಡ್ ಡೈಮಂಡ್ಸ್ ಗಳ ಒಂದು ಎಕ್ಸ್ಪೋರ್ಟ್ಸ್ ಇದೆಯಲ್ಲ, ಅದು 1.10 lakhs crore ಇಳಿದೋಗಿದೆ. ಇದು ಕಳೆದ 20 ವರ್ಷದಲ್ಲಿ ಅತಿ ಕಮ್ಮಿ ಮಟ್ಟ ಅಂತೆ. ಈ ಹೆಡ್ಲೈನ್ ನಂಬರ್ಸ್ ಕೇಳಿದ್ರೇನೆ ತುಂಬಾ ಬೇಜಾರಾಗುತ್ತೆ ಅಲ್ವಾ. ಆದ್ರೆ ನಿಜವಾದ ಪೆಟ್ಟು ಬೀಳೋದು ಭಾರತದ ಒಟ್ಟಾರೆ ಟ್ರೇಡ್ಗೆ, ಹಾಗೇನೆ ಮುಖ್ಯವಾಗಿ ಸೂರತ್ ನಗರಕ್ಕೆ. ಯಾಕೆ ಅಂದ್ರೆ ಸೂರತ್ ನಲ್ಲೇ ಈ ಸಾಮಾನ್ಯ ಕಲ್ಲುಗಳ ಒಂದು ಹೊಳಪಿರೋ ವಜ್ರಗಳಾಗಿ ಮಾಡೋದು. ಜೆಮ್ಸ್ ಅಂಡ್ ಜ್ಯುವೆಲರಿ ಈಗಲೂ ಕೂಡ ನಮ್ಮ ದೇಶದ ಒಟ್ಟು ಮರ್ಚೆಂಡೈಸ್ ಎಕ್ಸ್ಪೋರ್ಟ್ ನಲ್ಲಿ ಸುಮಾರು 7% ಪಾಲನ ಹೊಂದಿದೆ ಅಲ್ವಾ. ಇನ್ನು ಲಾಸ್ಟ್ ಫಿಸ್ಕಲ್ ಇಯರ್ ನ ಒಂದು ಲೆಕ್ಕದ ಪ್ರಕಾರ ನೋಡಿದಾಗ ಇದರಲ್ಲಿ ಅರ್ಧಕ್ಕರ್ಧ ಹಾಗೆ ಅಂದ್ರೆ 50% ಬರೀ ವಜ್ರಗಳಿಂದಾನೇ ಬರುತ್ತೆ. ಹೀಗೆ ವಜ್ರದ ದುಡ್ಡು ಕಮ್ಮಿ ಆದ್ರೆ ಭಾರತದ ಟ್ರೇಡ್ ಬ್ಯಾಲೆನ್ಸ್ ಕೂಡ ಡೌನ್ ಆಗುತ್ತೆ ಅಲ್ವಾ. ಲಕ್ಷಾಂತರ ಜನ ಪೇ ಚೆಕ್ಸ್ ಗಳು ಕೂಡ ಕಡಿಮೆ ಆಗೋಗುತ್ತೆ. ಒಂದು ಒರಟು ಕಲ್ಲು ಸೂರತ್ಗೆ ಹೇಗ್ ಬರುತ್ತೆ, ಈ ರಫ್ತು ಯಾಕೆ ಕಮ್ಮಿ ಆಯ್ತು ಅಂತ ಮಾತಾಡಕ್ಕಿಂತ ಮುಂಚೆ ಒಂದು ಸಣ್ಣ ಹಿನ್ನೆಲೆನ ನಾನ್ ನಿಮ್ಗೆ ಕೊಡ್ತೀನಿ ನೋಡಿ. ಒಂದು ವಜ್ರ ಹುಟ್ಟೋದು ಭೂಮಿಯಿಂದ 150 ಕಿಲೋಮೀಟರ್ ಆಳದಲ್ಲಿ. ಅಲ್ಲಿರೋ ಶಾಖ ಒತ್ತಡದಿಂದ ಕಾರ್ಬನ್ ಇದೆಯಲ್ಲ, ಅದು ಕ್ರಿಸ್ಟಲ್ ಆಗುತ್ತೆ. ಲಕ್ಷಾಂತರ ವರ್ಷ ಆದ್ಮೇಲೆ ಕಿಂಬರ್ಲೆಟ್ ಎರಪ್ಷನ್ ಅಂತ ಒಂದು ವಾಲ್ಕೆನಿಕ್ ಬ್ಲಾಸ್ಟ್ ಆಗಿ ಆ ಕ್ರಿಸ್ಟಲ್ಸ್ ಏನಿರುತ್ತೆ ಅದು ಭೂಮಿ ಮೇಲೆ ಬರುತ್ತೆ. ಬಾಟ್ಸ್ವಾನಾ, ರಷ್ಯಾ ಅಥವಾ ಕೆನಡಾದಲ್ಲಿ ಈ ಮಿನರಲ್ಸ್ ಏನಿರುತ್ತೆ ಆ ಕಲ್ಲು ಮಣ್ಣನ್ನೆಲ್ಲನೂ ಕೂಡ ತೆಗೆದುಕೊಂಡು ಅದನ್ನ ಪುಡಿ ಪುಡಿ ಮಾಡಿ ಅದರಿಂದ ಒಂದು ರಫ್ ಅನ್ನೋ ಒಂದು ಸ್ವಲ್ಪ ಮೊಬ್ಬಾಗಿರೋ ಕಲ್ಲುಗಳನ್ನ ಹೊರಗೆ ತಗೊಂಡ್ಬಂದ್ಕೊಡ್ತಾರೆ. ಆ ರಫ್ ಗಳು ಆಂಟ್ರಪ್ಟ್ ಅಥವಾ ದುಬೈಯಲ್ಲಿರೋ ಒಂದು ಟ್ರೇಡಿಂಗ್ ರೂಮ್ಗೆ ಹೋಗುತ್ತೆ. ಅಲ್ಲಿ ಡೀಲರ್ಸ್ ಗಳು ಏನ್ ಮಾಡ್ತಾರೆ ಗೊತ್ತಾ, ಅದರ ಕಲರ್, ಕ್ಲಾರಿಟಿ ಮತ್ತೆ ಕ್ಯಾರೆಟ್ ಬಗ್ಗೆ ಡೀಲ್ ಮಾಡ್ತಾರೆ. ಅಲ್ಲಿಂದ ಆಲ್ಮೋಸ್ಟ್ ಎಲ್ಲಾ ಪಾರ್ಸಲ್ಗಳು ಬರೋದು ಸೂರತ್ಗೆ. ಯಾಕೆ ಅಂತಂದ್ರೆ ಸೂರತ್ ನಲ್ಲಿರೋ ಆ ಶೀರ್ ಮಜಲ್ ಅಂದ್ರೆ ಆ ತಾಕತ್ತು, ಕೆಪಾಸಿಟಿ ಬೇರೆಲ್ಲೂ ಕೂಡ ಇಲ್ಲ. ಇಲ್ಲಿ 5,000ಕ್ಕೂ ಹೆಚ್ಚು ಪಾಲಿಶಿಂಗ್ ಯೂನಿಟ್ಸ್ ಮತ್ತೆ ಸುಮಾರು 8 ರಿಂದ 10 ಲಕ್ಷ ಕೆಲಸಗಾರರು ಇದ್ದಾರೆ. ಇವರು ಬೇರೆ ಎಲ್ಲರಿಗಿಂತಲೂ ಕೂಡ ತುಂಬಾ ಕಡಿಮೆಯಾಗಿ ಮತ್ತೆ ತುಂಬಾ ನೀಟಾಗಿ ಆ ಒರಟು ಕಲ್ಲುಗಳನ್ನ ಪಳಪಳ ತರ ಹೊಳೆಯೋ ವಜ್ರಗಳನ್ನಾಗಿ ಮಾಡಿಬಿಡ್ತಾರೆ. ನಾವು ಪ್ರಪಂಚದ ದೊಡ್ಡ ದೊಡ್ಡ ಸಿಟಿಗಳಲ್ಲಿರೋ ಒಂದು ಪ್ಲಸ್ ಸ್ಟೋರ್ ನಲ್ಲಿರೋ ಈ ಒಂದು ಪ್ರತಿ 10 ವಜ್ರದಲ್ಲಿ 9 ವಜ್ರಗಳನ್ನ ನೋಡಿದಾಗ ನಮ್ಮ ಸೂರತ್ ನಲ್ಲೇ ಕಟ್ ಮಾಡಿ ಪಾಲಿಶ್ ಮಾಡಿರೋದು. ಸೂರತ್ ನಲ್ಲಿರೋ ಬಸ್ ರೂಟ್ ಗಳಾಗಿರ್ಬೋದು, ಸ್ಟ್ರೀಟ್ ಫುಡ್ ಸ್ಟಾಲ್ಸ್, ಅಷ್ಟೇ ಯಾಕೆ ಲೇಸರ್ ಮೆಷಿನ್ ಫ್ಯಾಕ್ಟ್ರೀಸ್ ಗಳನ್ನ ನೋಡಿದಾಗ ಇರುವಂತ ಎಲ್ಲಾ ಏರಿಯಾಗಳು ನಡೀತಿರೋದು ಈ ವಜ್ರದ ದುಡ್ಡಿಂದಾನೆ. ಅಂದ್ರೆ ಇದನ್ನ ನಾವು ವೆರಿಫೈ ಮಾಡಿಲ್ಲ, ಆದ್ರೆ ಕೆಲವು ಆರ್ಟಿಕಲ್ಸ್ ಪ್ರಕಾರ ನೋಡಿದೀವಿ. ಸೂರತ್ನ ಇಂಡಸ್ಟ್ರಿಯಲ್ ಔಟ್ಪುಟ್ ನಲ್ಲಿ 80 to 90% ವಜ್ರದ್ದೇ ಪಾಲಿದೆಯಂತೆ ಗೊತ್ತಾ.
ಈ ಭರ್ಜರಿ ವ್ಯಾಪಾರದಿಂದ ಇಮಿಡಿಯೇಟ್ ಆಗಿ ಕುಸಿತ ಯಾವ ರೀತಿ ಬಂತು? 2021 ಹಾಗೂ 22ರಲ್ಲಿ ನಾವು ನೋಡಿದಾಗ ಡೈಮಂಡ್ ಬಿಸ್ನೆಸ್ ಸಖತ್ ಬೂಮಿಂಗ್ ಆಗಿತ್ತು. ಭಾರತ 2.92 ಲ್ಯಾಕ್ಸ್ ಕ್ರೋರ್ ಮೌಲ್ಯದ ಒಂದು ಪಾಲಿಶ್ ಮಾಡಿದ ವಜ್ರಗಳನ್ನ ಮಾರಿತ್ತು ಕೂಡ. ಅದು ಇದುವರೆಗಿನ ಬೆಸ್ಟ್ ಇಯರ್ ಆಗಿತ್ತು ಗೊತ್ತಾ? ಅಂದ್ರೆ ಒಂದು ನಾರ್ಮಲ್ ವರ್ಷದಲ್ಲಿ ಸೂರತ್ನ ಲೆಕ್ಕಾಚಾರ ಸಿಂಪಲ್ ಆಗಿ ಹೀಗಿರತ್ತೆ. ಸುಮಾರು 90,000 ಕೋಟಿಯಷ್ಟು ರಫ್ ಡೈಮಂಡ್ಸ್ ಅನ್ನ ತಗೊಂಡ್ ಬರೋದು, ಅದನ್ನ ಪಾಲಿಶ್ ಮಾಡೋದು, ರೆಡಿಯಾದ ವಜ್ರಗಳನ್ನ ಸುಮಾರು 1.5 ಲ್ಯಾಕ್ಸ್ ಕ್ರೋರ್ಗೆ ಮಾರಾಟ ಮಾಡೋದು. ಆ ಉಳಿದ 60,000 ಕೋಟಿ ಡಿಫರೆನ್ಸ್ ಇದೆಯಲ್ಲ, ಅದ್ರಲ್ಲೇ ಕೆಲಸಗಾರರ ಸಂಬಳ ಆಗಿರ್ಬೋದು, ಕರೆಂಟ್ ಬಿಲ್, ಬ್ಯಾಂಕ್ ಲೋನ್ ಎಲ್ಲನೂ ಕೂಡ ಕಟ್ಟಿ ಲಾಭನ ಇಟ್ಕೊಳ್ತಾರೆ. ಆದ್ರೆ ಕಳೆದ ವರ್ಷ ಆ ವ್ಯತ್ಯಾಸ ಕರಗ್ ಹೋಗಿ ಬರೀ 21,000 ಕೋಟಿಗೆ ಇಳ್ದೋಗಿದೆ. ಯಾಕೆ? ಈ ಫಿನಿಶ್ ಸ್ಟೋನ್ ದ ಬೆಲೆಗಳು ಇಮಿಡಿಯೇಟ್ ಆಗಿ ಬಿದ್ದೋಯ್ತು. ರ್ಯಾಪ್ ನೆಟ್ ಅಂತ ಒಂದು ಪ್ರೈಸ್ ಗೈಡ್ ಇದೆ. ಇದನ್ನ ಒಂದು ಕ್ಯಾರೆಟ್ ವಜ್ರದ ಈ ಸೆನ್ಸೆಕ್ಸ್ ತರ ಅಂದ್ಕೊಳ್ಳಿ. ಇದನ್ನ ನಾವು ನೋಡಿದಾಗ ಅಂದ್ರೆ 2023ರಲ್ಲಿ 20% ಡೌನ್ ಆಯ್ತು. ಇನ್ನು 2024ರಲ್ಲಿ ಇದು 14% ಡೌನ್ ಆಗಿದೆ. ಈಗ ರಫ್ ಡೈಮಂಡ್ಸ್ ನ ಬೆಲೆನ ನೋಡಿದಾಗ ಕಮ್ಮಿ ಆಗಿದೆ ಅಲ್ವಾ? 2022ರಲ್ಲಿ ಇದರ ಒಂದು ಗರಿಷ್ಠ ಬೆಲೆಗಿಂತ ಸುಮಾರು 1/3 ಕಮ್ಮಿ ಆಗಿದೆ. ಆದ್ರೆ ಮಾರ್ಜಿನ್ಸ್ ಉಳಿಸ್ಕೊಳ್ಳುವಷ್ಟು ಕಮ್ಮಿ ಆಗ್ಲಿಲ್ಲ. ಹೀಗೆ ದುಡ್ಡು ಟೈಟ್ ಆದ ಕಾರಣ 2024ರ ದೀಪಾವಳಿ ರಜೆ ಆದ್ಮೇಲಂತೂ ತುಂಬಾ ವರ್ಕ್ ಶಾಪ್ಸ್ಗಳು ಓಪನ್ ಆಗ್ಲೇ ಇಲ್ಲ. ಗುಜರಾತ್ ಡೈಮಂಡ್ ವರ್ಕರ್ಸ್ ಯೂನಿಯನ್ ನ ನೋಡಿದಾಗ ಇವ್ರು ಹೇಳೋ ಪ್ರಕಾರ ಸುಮಾರು 2,000 ಸಣ್ಣ ಫ್ಯಾಕ್ಟರೀಸ್ಗಳು ಇಡೀ ಕ್ಲಸ್ಟರ್ ನ ಸುಮಾರು 40% ಇನ್ನೂ ಕೂಡ ಬಾಗ್ಲು ಹಾಕಿದೆಯಂತೆ. ಓಪನ್ ಆಗಿರೋವು ಕೂಡ ವರ್ಕಿಂಗ್ ಅವರ್ಸ್ ನ ಅರ್ಧ ಮಾಡ್ಕೊಂಡಿದೆ. ಅಂದ್ರೆ ಮೊದಲು ತಿಂಗಳಿಗೆ 40ರಿಂದ 50 ಸಾವಿರದವರೆಗೂ ಇದ್ದ ಸಂಬಳ ಈಗ ಬರೀ 15ರಿಂದ 18,000ಕ್ಕೆ ಇಳ್ದೋಗಿದೆಯಂತೆ. ಈ ತರ ಇದ್ದಕ್ಕಿದ್ದ ಹಾಗೆ ಆದ್ರೆ ಆದಾಯ ಕೂಡ ಕಮ್ಮಿ ಆಗ್ತಿದೆ ಅಲ್ವಾ? ಅಂದ್ರೆ ಕಳೆದ 17 ತಿಂಗಳಲ್ಲಿ ಸುಮಾರು 70 ಕಾರ್ಮಿಕರು ಆತ್ಮಹತ್ಯೆ ಮಾಡ್ಕೊಂಡಿರೋದಕ್ಕೆ ಲಿಂಕ್ ಇದೆ ಅಂತ ಹೇಳ್ತಿರೋದು. ಅಂದ್ರೆ ಯೂನಿಯನ್ ಲೀಡರ್ಗಳೇ ಇದ್ರ ಬಗ್ಗೆ ಒಂದು ಗಮನನೂ ಕೂಡ ಕೊಟ್ಟಿದ್ದಾರೆ. ಒಟ್ಟಿಗೆ ಬಂದ ಆಘಾತಗಳಾದ್ರೂ ಯಾವುದು ನೋಡಿ? ಸ್ಯಾಂಕ್ಷನ್ಸ್ ರಷ್ಯನ್ ಶಾರ್ಟ್ಕಟ್ ಏನಿದೆ ಅದನ್ನ ಮುಚ್ಕೊಂಡು ಹೋಗಿರೋದು. ಲಾಸ್ಟ್ ಇಯರ್ ನಾವು ನೋಡಿದಾಗ ಸೂರತ್ನ ಒಂದು ವರ್ಕ್ ಶಾಪ್ ರಷ್ಯಾದಿಂದ ಈ ರಫ್ ಸ್ಟೋನ್ಸ್ ಅನ್ನ ತಗೊಂಡ್ ಬಂದು ಇಲ್ಲಿ ಕಟ್ ಮಾಡಿ ಇಂಡಿಯನ್ ಒರಿಜಿನ್ ಅಂತ ಸ್ಟ್ಯಾಂಪ್ ಹಾಕಿ ಅಮೆರಿಕನ್ ಅಥವಾ ಯುರೋಪಿಯನ್ ಜ್ಯುವೆಲರ್ಸ್ಗೆ ಆರಾಮವಾಗಿ ಮಾರಬಹುದಾಗಿತ್ತು. ಆದ್ರೆ ಆ ದಾರಿ ಈಗ ಕ್ಲೋಸ್ ಆಗಿದೆ. ಜನವರಿ 1 ಮತ್ತೆ 2024ರ ಈ G7 ದೇಶಗಳು ಅಂದ್ರೆ 7 ದೊಡ್ಡ ದೇಶಗಳು ರಷ್ಯಾದಿಂದ ಡೈರೆಕ್ಟ್ ಆಗಿ ಬರೋ ಯಾವುದೇ ರಫ್ ಅಥವಾ ಪಾಲಿಶ್ಡ್ ಡೈಮಂಡ್ ಅನ್ನ ಬ್ಯಾನ್ ಮಾಡಿಕ್ಕಿದ್ದಾರೆ. ಮಾರ್ಚ್ 1 ಮತ್ತೆ 2024ರಲ್ಲಿ ನಾವು ನೋಡಿದಾಗ ಈ ಬ್ಯಾನ್ ಅನ್ನ ಇನ್ನೂ ಕೂಡ ಸ್ಟ್ರಿಕ್ಟ್ ಮಾಡಿ ಹಾಕಿದ್ರು. ರಷ್ಯಾದಲ್ಲಿ ತೆಗೆದ ವಜ್ರ ಆಮೇಲೆ ಇಂಡಿಯಾದಲ್ಲಿ ಕಟ್ ಮಾಡಿ ಪಾಲಿಶ್ ಆದ್ರೂ ಕೂಡ ಸರಿ ಆಗಿದ್ಮೇಲೆ ಅದನ್ನ ಮತ್ತೆ ಬ್ಯಾನ್ ಹಾಕ್ತಿದ್ದಾರೆ. ಇನ್ನು ಟ್ರೇಸ್ ಆರ್ ಟ್ರಾಶ್ ರೂಲ್ ಇದ್ರ ಜೊತೆಗೆ ನೋಡಿದಾಗ ಈ ಟ್ರೇಸ್ ಆರ್ ಟ್ರಾಶ್ ರೂಲ್ ಅಂತ ಯಾಕೆ ತಗೊಂಡ್ ಬಂದಿದ್ದಾರೆ ಅಂತಂದ್ರೆ ಈ G7 ದೇಶಕ್ಕೆ ಹೋಗುವಂತಹ ಪ್ರತಿ ಡೈಮಂಡ್ ಕೂಡ ಈ ಆಂಟ್ರಫ್ ನಲ್ಲಿರೋ ವೆರಿಫಿಕೇಶನ್ ಹಬ್ಗೆ ಹೋಗ್ಬೇಕು. ಅದು ಯಾವ ಗಣಿಯಿಂದ ಬಂತು ಅಂತ ಪಕ್ಕಾ ಪೇಪರ್ಸ್ ತೋರಿಸ್ಬೇಕು. ಇಲ್ಲ ಅಂತಂದ್ರೆ ನೋ ಎಂಟ್ರಿ. US ಮತ್ತೆ ಯುರೋಪ್ನವರೇ ಪ್ರಪಂಚದ 70% ಡೈಮಂಡ್ ಜ್ಯುವೆಲರಿ ತಗೊಳ್ಳೋದು ಅಲ್ವಾ? ಹಾಗಾಗಿ ರಷ್ಯಾದ ಗಣಿಯಿಂದ ಬಂದಿರೋ ಡೈಮಂಡ್ ಅನ್ನ ಮಾರೋದು ಕಷ್ಟ ಅಂತ ಇಂಡಿಯಾದ ಕಟ್ಟರ್ಸ್ಗೆ ಗೊತ್ತಾಗೋಯ್ತು. ಅದಕ್ಕೆ ಇಂಡಿಯಾ ಬ್ಯಾನ್ ಮಾಡಿಲ್ಲ ಅಂದ್ರೂ ಕೂಡ ಈ ರಷ್ಯಾದ ರಫ್ಗೆ ಡಿಮ್ಯಾಂಡ್ ಏನಿದೆ ಗೊತ್ತಾ, ಇದು ಪೂರ್ತಿ ಬಿದ್ದು ಹೋಗಿದೆ. ಇದ್ರ ಜೊತೆಗೆ ನೋಡಿದಾಗ ಪ್ರಪಂಚದಲ್ಲಿ ಡಿಮ್ಯಾಂಡ್ ಕಮ್ಮಿ ಆಗಿದೆ ನೋಡಿ. ವೀಕ್ ಗ್ಲೋಬಲ್ ಡೈಮಂಡ್ ಅಂತ ಹೇಳ್ಬೋದು. ಮಾರಾಟ ಆಗದೆ ಸ್ಟಾಕ್ ಬೆಲೆ ಬಿದ್ದು ಹೋಗಿರೋದು. ಹಾಗಾಗಿ ಇಂಪೋರ್ಟರ್ಸ್ಗೆ ಯಾವ ತರದ ಒಂದು ರಫ್ ತರಿಸ್ಕೊಳ್ಬೇಕು ಅನ್ನೋ ಇಂಟ್ರೆಸ್ಟೇ ಬರ್ತಿಲ್ಲ. ಇನ್ನು ರಿಸರ್ಚ್ ಪ್ರಕಾರ ನೋಡಿದಾಗ ಲಾಸ್ಟ್ ಇಯರ್ ಇಂಡಿಯಾಗೆ ರಫ್ ಡೈಮಂಡ್ ಇಂಪೋರ್ಟ್ಸ್ ನೋಡಿದಾಗ 24% ಕಮ್ಮಿ ಆಗೋದಕ್ಕೆ ಇದೊಂದು ಕಾರಣ. ಕಸ್ಟಮ್ಸ್ ನವರು ತಡೆದಿದ್ದಕ್ಕಲ್ಲ, ಆದ್ರೆ ಪಾಲಿಶ್ ಮಾಡಿದ ಡೈಮಂಡ್ಸ್ ನ ಎಕ್ಸ್ಪೋರ್ಟ್ ಮಾಡೋದು ಈಗ ರಿಸ್ಕಿ ಮತ್ತೆ ಅನ್ಪ್ರಾಫಿಟಬಲ್ ಆಗಿದೆ. US ಮತ್ತೆ ಚೈನಾದಲ್ಲಿ ಡಿಮ್ಯಾಂಡ್ ಕಮ್ಮಿ ಆಗಿದ್ದು ಮತ್ತೆ LGD ಎಫೆಕ್ಟ್. ನಮ್ಮ ಡೈಮಂಡ್ ಜ್ಯುವೆಲರಿ ನೋಡಿದಾಗ 30% ಗಿಂತ ಜಾಸ್ತಿ ತಗೊಳ್ಳೋದು ಅಮೆರಿಕಾದವರು. ಅಲ್ಲಿ ಇನ್ಫ್ಲೇಷನ್ ಇಂದ ಜನರ ಹತ್ರ ತುಂಬಾ ದುಡ್ಡು ಕಮ್ಮಿ ಆಗೋಗಿದೆ. ಇನ್ನು ವೆಡ್ಡಿಂಗ್ಸ್ ತುಂಬಾ ಸಿಂಪಲ್ ಆದ್ವು. ಮತ್ತೆ ಈಗಂತೂ US ನಲ್ಲಿ ಪ್ರತಿ 5 ಎಂಗೇಜ್ಮೆಂಟ್ ರಿಂಗ್ಸ್ ನಲ್ಲಿ ನಾವು ನೋಡಿದಾಗ ಒಂದು ಲ್ಯಾಬ್ ಗ್ರೋನ್ ಡೈಮಂಡ್ಸ್ ಗಳಿರುತ್ತೆ. LGD ಅಂತ ಅಂದ್ರೆ ಲ್ಯಾಬ್ ಗ್ರೋನ್ ಡೈಮಂಡ್ಸ್ ಅಲ್ವಾ? ಅದರಲ್ಲಿ ಒಂದು ಮಾಡಿರೋದನ್ನ ಇವ್ರು ಹಾಕೊಳ್ತಾರೆ. ಇದು ನೋಡೋದಕ್ಕೆ ತುಂಬಾ ಅಸ್ಲಿ ತರಾನೇ ಇರುತ್ತೆ, ಆದ್ರೆ ಬೆಲೆ ಮಾತ್ರ 60 to 80% ಕಮ್ಮಿ. ಸೂರತ್ನವರು ಈ ಸಿಂಥೆಟಿಕ್ಸ್ ಏನಿದೆ ಗೊತ್ತಾ, ಇದನ್ನ ಪಾಲಿಶ್ ಮಾಡ್ತಾರೆ. ಆದ್ರೆ ಲಾಸ್ಟ್ ಇಯರ್ LGD ಎಕ್ಸ್ಪೋರ್ಟ್ಸ್ ನೋಡಿದಾಗ ಸುಮಾರು 10,700 ಕೋಟಿಯನ್ನ ಕಳ್ಕೊಂಡಿದೀವಿ. ಅದು ನ್ಯಾಚುರಲ್ಸ್ ದಿಂದ. ಈಗ ನಾವು ಕಳ್ಕೊಂಡಂತ ರೆವಿನ್ಯೂನ ನೋಡಿದಾಗ ಒಂದು ಸಣ್ಣ ಪರ್ಸೆಂಟೇಜ್ ಅಷ್ಟೇ ವಾಪಸ್ ತಗೊಂಡ್ ಬಂದಿರೋದು.
ಇನ್ನು ಚೈನಾದಲ್ಲಿ ಪ್ರಾಪರ್ಟಿ ಸ್ಲಂಪ್ ದಿಂದ ಜನರು ವಜ್ರನ ಬಿಟ್ಟು ಚಿನ್ನನ ತಗೊಳ್ಳೋದಕ್ಕೆ ಶುರು ಮಾಡಿದ್ರು. ಇದು ನಮ್ಮ ಎರಡನೇ ಗ್ರೋತ್ ಇಂಜಿನ್ಗೆ ಪೆಟ್ ಕೊಡ್ತು ನೋಡಿ. ಟ್ಯಾರಿಫ್ ನ ಶಾಕ್ ನೋಡಿ. ಮಾರ್ಚ್ 28ಕ್ಕೆ ವಾಷಿಂಗ್ಟನ್ ನವರು ಇಂಡಿಯನ್ ಡೈಮಂಡ್ಸ್ ಮೇಲೆ 27% ಡ್ಯೂಟಿ ಹಾಕಿರೋದ್ರಿಂದ, ಅಂದ್ರೆ ಏಪ್ರಿಲ್ 9th ರಿಂದ ಹಾಕಬಹುದು ಅಂತ ವಾರ್ನಿಂಗ್ ನ ಕೊಟ್ರು. ಯುಎಸ್ ನ ಆ ಹೋಲ್ಸೇಲರ್ಸ್ ಆ ಟ್ಯಾಕ್ಸ್ ಡೇಟ್ ಗಿಂತ ಮುಂಚೆನೆ ಇಂಪೋರ್ಟ್ ಮಾಡ್ಕೊಳ್ಳಕ್ಕೆ ಓಡಿದ್ರು ಕೂಡ. ಅದಕ್ಕೆ ಮಾರ್ಚ್ ಎಕ್ಸ್ಪೋರ್ಟ್ ಸ್ವಲ್ಪ ಜಾಸ್ತಿ ಆಗಿರೋ ತರ ಕಾಣ್ತು. ಆಮೇಲೆ ಆ ಡ್ಯೂಟಿನ ನಾವು ನೋಡಿದಾಗ 90 ದಿನಗಳು ಪಾಸ್ ಮಾಡಿದ್ದಾರೆ. ಅಂದ್ರೆ ಬೈಯರ್ ಸುಮ್ನಾಗ್ಬಿಟ್ರು ಕೂಡ. ಆರ್ಡರ್ ನ ಕೊಟ್ಟಾದ್ಮೇಲೆ ನಿಲ್ಸಿದ್ದಾರೆ ಅಲ್ವಾ. ಆ ಗಡಿಬಿಡಿಯಲ್ಲಿ ತಮ್ಮ ಹತ್ರ ಇದ್ದಿದ್ದನ್ನ ಖಾಲಿ ಮಾಡ್ಕೊಂಡು ಕಳಿಸಿದ್ದ ಫ್ಯಾಕ್ಟ್ರೀಸ್ ಗಳಿಗೆ ಏಪ್ರಿಲ್ ನಲ್ಲಿ ನೋಡಿದ್ರೆ ಒಂದು ಆರ್ಡರ್ಸ್ ಕೂಡ ಕೊಟ್ಟಿರ್ಲಿಲ್ಲ. ಇನ್ವೆಂಟ್ರಿಯ ಬೆಟ್ಟ ನೋಡಿ. ಡಿಮ್ಯಾಂಡ್ ಕಮ್ಮಿ ಇರೋದ್ರಿಂದ LGD ಪ್ರೈಸಸ್ ಬೆಲೆ ಬೀಳ್ತಿರೋದು ಕೂಡ ಇದೆ ಅಲ್ವಾ. ಪಾಲಿಶ್ ಮಾಡಿದ ವಜ್ರಗಳು ಮಾರಾಟ ಆಗದೆ ರಾಶಿ ಬಿತ್ಕೊಂಡಿದೆ. ಇನ್ನು ಗ್ಲೋಬಲ್ ಟ್ರೇಡ್ ರಿಸರ್ಚ್ ಇನಿಷಿಯೇಟಿವ್ ಹೇಳೋ ಪ್ರಕಾರ ಇಂಡಿಯಾದಲ್ಲಿ ಸೇಲ್ ಆಗದೆ ಇರೋ ಡೈಮಂಡ್ಸ್ ನ ನೋಡಿದಾಗ ಇನ್ವೆಂಟ್ರಿ ಬಿಲ್ಡ್ ಅಪ್ ತುಂಬಾ ಜಾಸ್ತಿ ಆಗ್ತಿದೆ. ನಾವು ತರಿಸ್ಕೊಳ್ಳೋ ಒಂದು ರಫ್ ಡೈಮಂಡ್ಸ್ ಮತ್ತೆ ನಾವು ಮಾರೋ ಒಂದು ಪಾಲಿಶ್ಡ್ ಡೈಮಂಡ್ಸ್ ನೆಟ್ ಪಾಲಿಶ್ಡ್ ಎಕ್ಸ್ಪೋರ್ಟ್ಸ್ ನೋಡಿದಾಗ ಇದರ ನಡುವಿನ ಗ್ಯಾಪ್ ಇದೆಯಲ್ಲ, ಅದು FY 2022 ಅಲ್ಲಿ $1.6 ಬಿಲಿಯನ್ ಇತ್ತು. ಅಂದ್ರೆ FY 2024 ನಲ್ಲಿ $4.4 ಬಿಲಿಯನ್ ಗೆ ಹೋಗಿದೆ. ಡೈಮಂಡ್ ಟ್ರೇಡರ್ಸ್ ನಮ್ಮ ಹತ್ರ ಇರೋ ಒಂದು ಇನ್ವೆಂಟ್ರಿಯನ್ನ ಕೊಲ್ಯಾಟ್ರಲ್ ಇಟ್ಟು ಬ್ಯಾಂಕ್ ಲೋನ್ ತಗೊಳ್ಳೋದಕ್ಕೆ ಕಾಮನ್ ಮಾಡ್ಕೊಂಡಿದ್ದಾರೆ. ಆದ್ರೆ ಬ್ಯಾಂಕ್ಗಳು ಈಗ ತುಂಬಾ ಹುಷಾರಾಗಿದೆ ಗೊತ್ತಾ. ಯಾಕೆ ಅಂದ್ರೆ ಮೊದಲು ದೊಡ್ಡ ದೊಡ್ಡ ಡಿಫಾಲ್ಟ್ಸ್ ಮತ್ತೆ ಫ್ರಾಡ್ಸ್ ಗಳಾಗ್ತಿತ್ತು. ಅದಕ್ಕೆ ಲೆಂಡರ್ಸ್ ಕೊಲ್ಯಾಟ್ರಲ್ ರಿಕ್ವೈರ್ಮೆಂಟ್ಸ್ ನ ಜಾಸ್ತಿ ಮಾಡಿದ್ದಾರೆ. ಮತ್ತೆ ಡೈಮಂಡ್ ಸ್ಟಾಕ್ಸ್ ಅನ್ನ ಸೆಕ್ಯೂರಿಟಿ ಆಗಿ ಇಟ್ಕೊಳ್ಳೋದಕ್ಕೆ ಸ್ವಲ್ಪ ಹಿಂದೆ ಮುಂದೆನೂ ಕೂಡ ನೋಡ್ತಿದ್ದಾರೆ. ಯಾಕೆ ಅಂದ್ರೆ ಅದನ್ನ ಬೇಗ ಕ್ಯಾಶ್ ಮಾಡೋದು ತುಂಬಾನೇ ಕಷ್ಟ, ಮತ್ತೆ ಅದರ ಬೆಲೆ ಕಟ್ಟೋದು ಇನ್ನೂ ಕೂಡ ರಿಸ್ಕ್. ಅದಕ್ಕೋಸ್ಕರನೇ. ಸರಿ, ಈ ಕುಸಿತ ಕೇವಲ ಸೂರತ್ಗೆ ಮಾತ್ರನಾ? ಖಂಡಿತವಾಗ್ಲೂ ಇಲ್ಲ. ಜಾಬ್ಸ್ ಅಂಡ್ ಲೋಕಲ್ ಎಕಾನಮೀಸ್ ಪ್ರಕಾರ ನೋಡಿದಾಗ ಕಟಿಂಗ್ ಮತ್ತೆ ಪಾಲಿಶಿಂಗ್ ಇದೆಯಲ್ಲ, ಇದು ಡೈರೆಕ್ಟ್ ಆಗಿ ಸುಮಾರು 10 ಲಕ್ಷ ಜನಕ್ಕೆ ಕೆಲಸನ ಕೊಡತ್ತೆ. ಇದರ ಜೊತೆಗೆ ನೋಡಿದಾಗ ಸುಮಾರು 20 ಲಕ್ಷ ಜನ ಇದರ ಒಂದು ಸೈಡ್ ಬಿಸ್ನೆಸ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಫಾರ್ ಎಕ್ಸಾಂಪಲ್ ಟ್ರಕ್ ಡ್ರೈವರ್ಸ್ ಗಳಾಗಿರ್ಬೋದು, ಫ್ಯಾಕ್ಟ್ರೀಸ್ಗಳು, ಅವ್ರ ಹತ್ರ ಟೀ ಮತ್ತೆ ಸ್ನಾಕ್ಸ್ ಮಾರಾಟ ಮಾಡೋರು, ಲೇಸರ್ ಮಿಷಿನ್ಸ್ಗಳು, ರಿಪೇರಿ ಮಾಡೋರು, ಪಾರ್ಸಲ್ ಶಿಪ್ ಮಾಡೋರು, ಮತ್ತೆ ಇನ್ಶೂರರ್ ಮಾಡೋರು, ಹೀಗೆ 2 ಲಕ್ಷ ಕಟಿಂಗ್ ಸೀಟ್ಸ್ಗಳು ಖಾಲಿ ಆದ್ರೆ ಇಡೀ ನೇಬರ್ಹುಡ್ಸ್ ಅಂದ್ರೆ ಬಾಡಿಗೆ ಆಗಿರ್ಬೋದು, ಬಸ್ ಖರ್ಚುಗಳಾಗಿರ್ಬೋದು, ದಿನದ ವ್ಯಾಪಾರ ಎಲ್ಲನೂ ಕೂಡ ಕಳ್ಕೊಳ್ತವೆ. ಇನ್ನು ಫಾರಿನ್ ಎಕ್ಸ್ಚೇಂಜ್ ಕ್ವಶನ್ ನ ಇದರ ದುಡ್ಡು ಕೂಡ ಕಮ್ಮಿ ಆಗ್ತಿದೆ. ಲಾಸ್ಟ್ ಇಯರ್ ಜೆಮ್ಸ್ ಅಂಡ್ ಜ್ಯುವೆಲರಿ ಎಕ್ಸ್ಪೋರ್ಟ್ಸ್ ನೋಡಿದಾಗ 2.37 ಲ್ಯಾಕ್ಸ್ ಕ್ರೋರ್ಗೆ ತಗೊಂಡ್ ಕೊಟ್ಟಿದೆ. ಆದ್ರೆ 2 ವರ್ಷದ ಹಿಂದೆ ಇದು ಸುಮಾರು 3 ಲ್ಯಾಕ್ಸ್ ಕ್ರೋರ್ ಇತ್ತು. ಈ ವಜ್ರದ ದುಡ್ಡು ಕಮ್ಮಿ ಆದ್ರೆ ಇಂಡಿಯಾದ ಕರೆಂಟ್ ಅಕೌಂಟ್ ಗ್ಯಾಪ್ ಜಾಸ್ತಿ ಆಗತ್ತೆ. ಆಗ ದೇಶ ಆ ಗ್ಯಾಪ್ ನ ತುಂಬೋದಕ್ಕೆ ಡಾಲರ್ಸ್ ನಲ್ಲಿ ಸಾಲ ಮಾಡ್ಕೊಳ್ಬೇಕು. ಇಲ್ಲ ಅಂತಂದ್ರೆ ದುಬಾರಿ ಆಯಿಲ್ ಮತ್ತೆ ಎಲೆಕ್ಟ್ರಾನಿಕ್ಸ್ ಇಂಪೋರ್ಟ್ಸ್ ಮೇಲೆ ಈ ಖರ್ಚಿಂದ ಸರಿ ಮಾಡಬೇಕು. ಹೀಗೆ ಫಾರೆಕ್ಸ್ ಕಷನ್ ಕಮ್ಮಿ ಆದ್ರೆ ಗ್ಲೋಬಲ್ ಎನರ್ಜಿ ಪ್ರೈಸಸ್ ಜಾಸ್ತಿ ಆದಾಗ ರೂಪಾಯಿ ಮೇಲೆ ಪ್ರೆಷರ್ ಕೂಡ ಜಾಸ್ತಿ ಬೀಳ್ಬೋದು. ಈಗ ಮುಂದಿನ ಸ್ಟೋರಿಯಲ್ಲಿ ಭಾರತದಿಂದ ಸ್ಟೀಲ್ ಮೇಲೆ ಹೊಸ ಟ್ಯಾಕ್ಸ್ ಬಂದಿದೆಯಂತೆ. ಇದರ ಬಗ್ಗೆ ಡಿಸ್ಕಸ್ ಮಾಡೋಣ. ನೋಡಿ, ಹೊರಗಿಂದ ಬರೋ ಕೆಲವು ಸ್ಟೀಲ್ ಪ್ರಾಡಕ್ಟ್ಸ್ ಮೇಲೆ 200 ದಿನಕ್ಕೆ ಅಂತಾನೆ ಟೆಂಪ್ರರಿ ಆಗಿ 12% ಟ್ಯಾಕ್ಸ್ ಹಾಕ್ತಾರೆ. ಯಾಕೆ ಅಂದ್ರೆ ನಮ್ಮ ಲೋಕಲ್ ಸ್ಟೀಲ್ ಕಂಪನಿಗಳು ಹೊರಗಿಂದ ಬರೋ ಅಂದ್ರೆ ಮುಖ್ಯವಾಗಿ ಚೈನಾ, ಸೌತ್ ಕೊರಿಯಾ ಮತ್ತೆ ಜಪಾನ್ ಇಂದ ಬರುವಂತಹ ಈ ಸಖತ್ ಕಡಿಮೆ ಇರೋ ಸ್ಟೀಲ್ ಜೊತೆ ಕಾಂಪೀಟ್ ಮಾಡೋದಕ್ಕೆ ತುಂಬಾ ಕಷ್ಟ ಪಡ್ತಿದ್ವು. ನಿಜವಾಗ್ಲೂ ಏನಾಯ್ತು ನೋಡಿ, ಇದರ ಒಂದು ಬ್ಯಾಕ್ ಗ್ರೌಂಡ್ ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಹಿಂದೆ ಹೋಗ್ಬೇಕು. ಕಳೆದ 2 ವರ್ಷದಿಂದ ಏನಾಗ್ತಿದೆ ಅಂತಂದ್ರೆ ಭಾರತ ಪ್ರಪಂಚದಲ್ಲೇ ನಂಬರ್ 2 ಸ್ಟೀಲ್ ಪ್ರೊಡ್ಯೂಸರ್ಸ್ ಆಗಿದ್ರು. ಎಕ್ಸ್ಪೋರ್ಟ್ಸ್ ಮಾಡೋದಕ್ಕಿಂತ ಹೆಚ್ಚಾಗಿ ಸ್ಟೀಲ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ತಿದೆ. ಇನ್ನು ಫಿಸ್ಕಲ್ ಇಯರ್ 2024 ಹಾಗೂ 25ರಲ್ಲಿ ನೋಡಿದಾಗ ನಮ್ಮ ಫಿನಿಶ್ಡ್ ಸ್ಟೀಲ್ ಇಂಪೋರ್ಟ್ಸ್ ಮೇಲೆ 9.5 ಮಿಲಿಯನ್ ಟನ್ಸ್ ಅನ್ನ ತಲುಪಿಕೊಂಡಿದೆ. ಇದು 9 ವರ್ಷದಲ್ಲಿ ಹೈಯೆಸ್ಟ್. ಇನ್ನೊಂದು ಕಡೆ ನೋಡ್ತಿದೀವಿ ಅಂತಂದ್ರೆ ನಮ್ಮ ಸ್ಟೀಲ್ ಎಕ್ಸ್ಪೋರ್ಟ್ಸ್ ಡೌನ್ ಆಗಿದೆ ಕೂಡ. ಹಾಗಾಗಿ ಬ್ಯಾಲೆನ್ಸ್ ತಪ್ಪ ಹೋಗಿದೆ. ಹೆಚ್ಚು ಹೊರಗಿನ ಸ್ಟೀಲ್ ಒಳಗಡೆ ಬರ್ತಿದೆ, ನಮ್ಮ ಸ್ಟೀಲ್ ಕಮ್ಮಿ ಹೊರಗಡೆ ಹೋಗ್ತಾ ಇದೆ. ಇದಕ್ಕೆ ಕಾರಣ ಒಂದೇ ವರ್ಡ್ ನಲ್ಲಿ ಹೇಳೋದಾದ್ರೆ ಡಂಪಿಂಗ್. ಅಂದ್ರೆ ಈ ದೇಶ ತನ್ನಲ್ಲಿ ಜಾಸ್ತಿ ಆಗಿರೋ ಪ್ರಾಡಕ್ಟ್ ಗಳನ್ನ ಇನ್ನೊಂದು ದೇಶದ ಮಾರ್ಕೆಟಿಂಗ್ ಗೆ ಸಖತ್ ಕಮ್ಮಿ ಬೆಲೆಗೆ ಕಳಿಸ್ಬಿಡೋದು. ಎಷ್ಟರ ಮಟ್ಟಿಗೆ ಅಂತಂದ್ರೆ ಅಲ್ಲಿನ ಲೋಕಲ್ ಕಂಪನಿಗಳು ಕಾಂಪೀಟ್ ಮಾಡೋಕೆ ಆಗದೆ ಇರೋಷ್ಟು. ಚೈನಾದಂತಹ ದೇಶಗಳು ತಮಗೆ ಬೇಕಿರೋದಕ್ಕಿಂತ ಹೆಚ್ಚು ಸ್ಟೀಲ್ ಅನ್ನ ಮಾಡ್ತವೆ. ಅವರ ಎಕನಾಮಿ ಸ್ಲೋ ಆದಾಗ ಪ್ರೊಡಕ್ಷನ್ ಕಮ್ಮಿ ಮಾಡೋ ಬದಲು ಆ ಎಕ್ಸ್ಟ್ರಾ ಸ್ಟೀಲ್ ಅನ್ನ ಬೇರೆ ದೇಶಗಳಿಗೆ ತುಂಬಾ ಕಡಿಮೆ ರೇಟ್ ನಲ್ಲಿ ಕಳಿಸ್ಬಿಡ್ತಾರೆ. ಚೈನಾದ ಮಿಲ್ಸ್ ಒಂದು ಟನ್ ಸ್ಟೀಲ್ಗೆ ಸುಮಾರು $460 ಇಂದ $480 ಅನ್ನ ಕೊಡ್ತಿದ್ವು. ಅದಕ್ಕೆ ನಮ್ಮ ಕಸ್ಟಮ್ ಡ್ಯೂಟಿ ಮತ್ತೆ ಫ್ರೈಟ್ ಕಾಸ್ಟ್ ಎಲ್ಲಾನು ಸೇರಿಸ್ಕೊಂಡು ಇಲ್ಲಿಗೆ ಬರೋ ಒಂದು ಲ್ಯಾಂಡೆಡ್ ಪ್ರೈಸ್ ಸುಮಾರು $530 ಮತ್ತೆ $535 ಆಗ್ಬಿಡ್ತಿತ್ತು. ಅಂದ್ರೆ ನಮ್ಮ ದುಡ್ಡಿನಲ್ಲಿ ಸುಮಾರು 44,000ದಿಂದ 45,000 ಅಷ್ಟೇ. ಅದೇ ಟೈಮ್ ನಲ್ಲಿ ಅದೇ ತರದ ಸ್ಟೀಲ್ ನಮ್ಮ ಇಂಡಿಯಾದಲ್ಲಿ ಸುಮಾರು 51,000ದಿಂದ 52,000ಕ್ಕೆ ಮಾರಾಟ ಆಗ್ತಿತ್ತು. ಅಂದ್ರೆ ಚೈನಾದ ಸ್ಟೀಲ್ ತುಂಬಾ ಕಡಿಮೆ ಇತ್ತು ಅಂತ. ಇದನ್ನ ರಾ
ಮೆಟೀರಿಯಲ್ ಆಗಿ ಬಳಸೋ ಮ್ಯಾನುಫ್ಯಾಕ್ಚರರ್ಸ್ಗೆ ದೊಡ್ಡ ಸೇವಿಂಗ್ಸ್ ಆಯ್ತು ಅಲ್ವಾ. ಆದ್ರೆ ಇದ್ರ ಬಗ್ಗೆ ನೋಡಿದಾಗ ತುಂಬಾ ಕಡಿಮೆ ಬೆಲೆಗೆ ಸಿಗತ್ತೆ. ನಮ್ಮ ಸ್ಟೀಲ್ ಮೇಕರ್ಸ್ಗೆ ತಲೆನೋವು ಕೂಡ ತಗೊಂಡ್ಕೊಡ್ತು. ಯಾಕೆ ಅಂದ್ರೆ ಅವರು ಕಾಂಪೀಟ್ ಮಾಡೋದಕ್ಕೆ ಕೆಲವರು ರೇಟ್ ಕಮ್ಮಿ ಮಾಡ್ಬೇಕಾಯ್ತು, ಇನ್ನು ಕೆಲವರು ಪ್ರೊಡಕ್ಷನ್ ಅನ್ನೇ ನಿಲ್ಲಿಸಬೇಕಾಯ್ತು. ಹಾಗಾದ್ರೆ ಈ ಸ್ಟೀಲ್ ಬರ್ತಿರೋದು ಎಲ್ಲಿಂದ? ಮೇನ್ ಆಗಿ ಹೇಳ್ಬೇಕು ಅಂತಂದ್ರೆ ನಮ್ಮ ಪಕ್ಕದ 3 ಏಷ್ಯನ್ ದೇಶಗಳಿಂದ, ಚೈನಾ, ಸೌತ್ ಕೊರಿಯಾ ಮತ್ತೆ ಜಪಾನ್. ಇಂಡಿಯಾಗೆ ಬರೋ ಸ್ಟೀಲ್ ನಲ್ಲಿ 80% ಇವರದ್ದೇ ರಾಜ್ಯಭಾರ. ನೋಡಿ, ಚೈನಾ ಮೊದಲು ನಮ್ಗೆ ಟಾಪ್ ಎಕ್ಸ್ಪೋರ್ಟರ್ ಆಗಿದ್ರು, ಆದ್ರೆ ಇತ್ತೀಚೆಗೆ ಸೌತ್ ಕೊರಿಯಾ ಆ ಜಾಗನ ತಗೊಂಡಿದೆ. ಈ ಪ್ರಾಬ್ಲಮ್ ಇಲ್ಲಿಗೆ ನಿಲ್ಲೋ ತರ ಇರ್ತಿಲ್ಲ ಬಿಡಿ. ಇನ್ನು ಬೇರೆ ದೇಶಗಳನ್ನ ನೋಡಿದಾಗ ನಮ್ಮ ಮಾರ್ಕೆಟ್ಗೆ ಬರೋದಕ್ಕೆ ರೆಡಿ ಆಗೋಗಿದೆ. ಉದಾಹರಣೆಗೆ ವಿಯಟ್ನಾಂ ಅನ್ನೇ ತಗೊಳ್ಳಿ. 2023 ಹಾಗೂ 24ರಲ್ಲಿ ಇವರು ಸುಮಾರು 10 ಲಕ್ಷ ಟನ್ ಸ್ಟೀಲ್ ಅನ್ನ ಇಂಡಿಯಾಗೆ ಕಳಿಸಿದ್ರು. ಮೊದಲಂತೂ ಏನೂ ಇರಲಿಲ್ಲ, ಆದ್ರೆ ಈಗ 4ನೇ ದೊಡ್ಡ ಸಪ್ಲೈಯರ್ ಆಗಿದ್ದಾರೆ. ಇಂಟ್ರೆಸ್ಟಿಂಗ್ ಅಂತಂದ್ರೆ ವಿಯಟ್ನಾಂಗೂ ಸೌತ್ ಕೊರಿಯಾಗೂ ಮತ್ತೆ ಜಪಾನ್ ತರನೇ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಇದೆ. ನೋಡಿ, ಅವರ ಒಂದು ಸ್ಟೀಲ್ ಮೇಲೆ ನಮ್ಮಲ್ಲಿ ಇಂಪೋರ್ಟ್ ಡ್ಯೂಟೀಸ್ ಇರೋದಿಲ್ಲ. ಚೈನಾ ಜೊತೆ ನಮ್ಗೆ ಆ ತರದ ಅಗ್ರಿಮೆಂಟ್ ಖಂಡಿತವಾಗ್ಲೂ ಇಲ್ಲ. ಆದ್ರೂ ಅವರ ಸ್ಟೀಲ್ ರೇಟ್ ಎಷ್ಟೊಂದು ಕಮ್ಮಿ ಇತ್ತು ಅಂತಂದ್ರೆ, ನಮ್ಮ 7.5% ಬೇಸಿಕ್ ಇಂಪೋರ್ಟ್ ಡ್ಯೂಟಿ ಕಟ್ಟಿದ ಮೇಲೆ ನಮ್ಮ ಸ್ಟೀಲ್ ಜೊತೆನೆ ಪಾರ್ಟಿಸಿಪೇಟ್ ಮಾಡಿಕೊಂಡು ರೇಟ್ ಅನ್ನ ಕಡಿಮೆ ಮಾಡ್ತಿತ್ತು. JSW ಸ್ಟೀಲ್, ಟಾಟಾ ಸ್ಟೀಲ್ ಮತ್ತೆ ಗವರ್ಮೆಂಟ್ ನ ಸೇಲ್ ತರದ ನಮ್ಮ ದೊಡ್ಡ ಸ್ಟೀಲ್ ಪ್ರೊಡ್ಯೂಸರ್ಸ್ ವರ್ಷಗಳಿಂದ ನಮ್ಮನ್ನ ಕಾಪಾಡಿ ಅಂತ ಕೇಳ್ತಾನೆ ಇದ್ರು. ನಮ್ಮ ಸ್ಟೀಲ್ ಮೇಕರ್ಸ್ಗೆ ಗೊತ್ತಿತ್ತು ಇನ್ನು ಮುಂದೆ ಇಂತಹ ಒಂದು ಕಡಿಮೆ ಸ್ಟೀಲ್ ಬರುತ್ತೆ ಅಂತ. ಸರಿ, ಈಗಲೇ ಯಾಕೆ ಈ ಟ್ಯಾಕ್ಸ್ ಬಂತು? ವೈ ರೈಟ್ ನಾವ್? ನೋಡಿ, ಈ ಟೈಮ್ ನಲ್ಲಿ ಯಾಕೆ ಮಾಡಿದ್ರು ಅಂತಂದ್ರೆ ಇದ್ರ ಹಿಂದೆ ನಡೆದಿದ್ದು ಏನು ಅಂತ ನೋಡ್ಕೊಂಬರೋಣ. ಡೈರೆಕ್ಟರೇಟ್ ಜನರಲ್ ಆಫ್ ಟ್ರೇಡ್ ರೆಮಿಡೀಸ್ ಅಂತ ಒಂದು ಗವರ್ಮೆಂಟ್ ಬಾಡಿ ಇದೆ. ಅವರು ಡಿಸೆಂಬರ್ 2024ರಲ್ಲಿ ಒಂದು ಇನ್ವೆಸ್ಟಿಗೇಷನ್ ಅನ್ನ ಸ್ಟಾರ್ಟ್ ಮಾಡಿದ್ರು. ಮಾರ್ಚ್ 2025 ಬರೋ ಅಷ್ಟರಲ್ಲಿ ಇಂಪೋರ್ಟ್ಸ್ ನ ನೋಡಿದಾಗ ಒಂದೇ ಸಮನೆ ತುಂಬಾ ಜಾಸ್ತಿ ಆಗಿದೆ. ಇದರಿಂದ ನಮ್ಮ ಮ್ಯಾನುಫ್ಯಾಕ್ಚರರ್ಸ್ಗೆ ದೊಡ್ಡ ಹೊಡೆತ ಬೀಳತ್ತೆ ಅಂತ. ಅಂದ್ರೆ DGTRಗೆ ಇದರ ಬಗ್ಗೆ ಒಂದು ತುಂಬಾ ಖಾತ್ರಿ ಇತ್ತು. ಈ ಎಲ್ಲಾ ಸಮಸ್ಯೆಗಳು ಹೊರಟೋದ್ರೆ WTO ರೂಲ್ಸ್ ಪ್ರಕಾರ ಈ ತರ ಒಂದು ಸೇಫ್ ಗಾರ್ಡ್ ಮೆಜರ್ ತಗೊಳ್ಬಹುದು ಅಂತ ಅನ್ಕೊಂಡಿದ್ರು. ಹಾಗಾಗಿ ಅಧಿಕಾರಿಗಳು ಓಕೆ 12% ಸೇಫ್ ಗಾರ್ಡ್ ಟ್ಯಾರಿಫ್ ಅನ್ನ ಹಾಕ್ತಿವಿ ಅಂತ ರೆಕಮೆಂಡ್ ಮಾಡಿದ್ರು. ಆದ್ರೆ ಅದೇ ಟೈಮ್ಗೆ 2025 ಶುರುವಿನಲ್ಲಿ US ಮತ್ತೆ ಚೈನಾ ನಡುವಿನ ಒಂದು ಟ್ರೇಡ್ ಟೆನ್ಷನ್ ಕೂಡ ಜಾಸ್ತಿ ಆಯ್ತು. US ಅಲ್ಲಿ ನೋಡಿದಾಗ ಆಲ್ರೆಡಿ 25% ಸ್ಟೀಲ್ ಟ್ಯಾರಿಫ್ ಇತ್ತು. ಇದರಿಂದ ಚೈನಾದವರು ತಮ್ಮ ಸ್ಟೀಲ್ ಅನ್ನ ಇನ್ನೂ ಹೆಚ್ಚಾಗಿ ನಮ್ಮ ಇಂಡಿಯಾದ ಕಡೆ ಕಳಿಸ್ತಾರೆ ಅನ್ನೋ ಭಯನೂ ಕೂಡ ಶುರುವಾಗೋಯ್ತು. ಭಾರತದ ಸ್ಟೀಲ್ ವ್ಯಾಪಾರದ ಹಿಸ್ಟ್ರಿನ ನೋಡೋದಾದ್ರೆ, ಭಾರತ ತನ್ನ ಸ್ಟೀಲ್ ಇಂಡಸ್ಟ್ರಿಯನ್ನ ರಕ್ಷಿಸಿಕೊಳ್ಬೇಕು ಅಂತ ಪ್ರಯತ್ನಿಸ್ತಿರೋದು ಇದು ಮೊದಲನೇ ಸಲ ಅಲ್ಲ. 2015ರಿಂದ 2017ರವರೆಗೆ ಇದೇ ತರದ ಸಿಚುವೇಶನ್ ಎದುರಾದಾಗ ಭಾರತ ಸ್ಟೀಲ್ ಪ್ರಾಡಕ್ಟ್ಸ್ ಮೇಲೆ ಒಂದು ಸೇಫ್ ಗಾರ್ಡ್ ಡ್ಯೂಟೀಸ್ ನ ಮತ್ತೆ ಮಿನಿಮಮ್ ಇಂಪೋರ್ಟ್ ಪ್ರೈಸ್ ಅನ್ನ ಹಾಕಿತ್ತು. ಆಗ್ಲೂ ಕೂಡ ಚೈನಾ ಎಲ್ಲಿ ಕಡಿಮೆ ರೇಟ್ ನಲ್ಲಿ ಸ್ಟೀಲ್ ಅನ್ನ ಕೊಡುತ್ತೆ ಅನ್ನೋ ಒಂದು ಚಿಂತೆ ಕೂಡ ಇತ್ತು ಬಿಡಿ. 2014 ಹಾಗೂ 15ರಲ್ಲಿ ನೋಡಿದಾಗ ಇದರ ಒಂದು ಇಂಪೋರ್ಟ್ಸ್ ಗಳು ಸುಮಾರು 71% ಅಷ್ಟು ಹೆಚ್ಚಾದವು. ಹಾಗಾದ್ರೆ ಕೊನೆಗೆ ಏನಂತ ಹೇಳ್ಬೇಕು? ನೋಡಿ, ಇಂಡಿಯಾಗೆ ಸ್ಟೀಲ್ ಅಂತಂದ್ರೆ ಸುಮ್ನೆ ಇನ್ನೊಂದು ಕಮಾಡಿಟಿ ಅಲ್ಲ, ಇದು ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಗೆ ಬ್ಯಾಕ್ ಬೋನ್ ಅಂತ ಹೇಳ್ಬೋದು. ಈ ಇಂಡಸ್ಟ್ರಿಯನ್ನ ಆರೋಗ್ಯವಾಗಿ ಇಡೋದು ನಮ್ಗೆ ಒಂದು ರೀತಿಯ ಸ್ಟ್ರಾಟಜಿಕ್ ನೀಡ್ ಆಗಿದೆ. ಅಂದ್ರೆ ತುಂಬಾ ಅಗತ್ಯ ಅಲ್ವಾ? ಇನ್ನು ಸ್ಟೀಲ್ ಡಿಮ್ಯಾಂಡ್ ಏನ್ ಬೆಳೀತಿದೆ ಅಲ್ವಾ, ಇದು ಕೆಲವು ದೇಶಗಳಲ್ಲಿ ಕಂಪೇರ್ ಮಾಡಿದ್ರೆ ನಮ್ ದೇಶನೂ ಕೂಡ ಒಂದು. ಗ್ಲೋಬಲ್ ಸ್ಟೀಲ್ ಡೈನಮಿಕ್ಸ್ ಫಾಸ್ಟ್ ಆಗಿ ಚೇಂಜ್ ಆಗ್ತಿದೆ. ಬೇರೆಯವರ ಓವರ್ ಸಪ್ಲೈನೆಲ್ಲ ನಾವೊಬ್ರೆ ತಗೊಳಕ್ಕೆ ಇಂಡಿಯಾ ರೆಡಿ ಇಲ್ಲ. ಸದ್ಯಕ್ಕೆ ಈ ಟ್ಯಾಕ್ಸ್ ನಮ್ಮ ಡೊಮೆಸ್ಟಿಕ್ ಪ್ರೊಡ್ಯೂಸರ್ಸ್ಗೆ ಸ್ವಲ್ಪ ಸ್ಟೇಬಲ್ ಆಗಿ ನಿಲ್ಲೋದಕ್ಕೆ ಮತ್ತೆ ಕಾಂಪಿಟೇಟಿವ್ ಆಗಿ ಆಗೋದಕ್ಕೆ ಫೈಟಿಂಗ್ ಚಾನ್ಸ್ ಅನ್ನ ಕೊಡ್ತಾ ಇದೆ. ಆದ್ರೆ ಇಲ್ಲೊಂದು ವಿಷಯ ಇದೆ, ಇಂಡಿಯಾ ಇಂಟರ್ನ್ಯಾಷನಲ್ ಸ್ಟೇಜ್ ನಲ್ಲಿ ತನ್ನನ್ನ ಫ್ರೀ ಟ್ರೇಡ್ ನ ಅಂದ್ರೆ ಸಪೋರ್ಟರ್ ಅಂತಾನೂ ಕೂಡ ಹೇಳ್ಕೊಳ್ತಿದೆ. ಹಾಗಾಗಿ ಈ ಸೇಫ್ ಗಾರ್ಡ್ ಏನಿದೆ ಅಲ್ಲ, ಇದು ಕೇವಲ ಒಂದು ಸ್ಪೆಸಿಫಿಕ್ ಪ್ರಾಬ್ಲಮ್ಗೆ ಲೀಗಲ್ ಮತ್ತೆ ಅವಶ್ಯಕವಾದ ಸೊಲ್ಯೂಷನ್ ಅಷ್ಟೇ. ಇದು ಪ್ರೊಟೆಕ್ಷನಿಸಂ ಕೊಡುತ್ತಾ ಅನ್ನೋದನ್ನ ಕೂಡ ಇನ್ನು ಪ್ರೂವ್ ಮಾಡ್ಬೇಕಾಗತ್ತೆ. ಸರಿ, 200 ದಿನ ಆದ್ಮೇಲೆ ಏನಾಗುತ್ತೆ? DGTR ತನ್ನ ಇನ್ವೆಸ್ಟಿಗೇಷನ್ ಅನ್ನ ಮುಗಿಸಿ ಲಾಂಗರ್ ಟರ್ಮ್ ಪ್ರಕಾರ ನೋಡಿದಾಗ ಅವರು ಡಿಸೈಡ್ ಮಾಡ್ತಾರೆ, ಒಂದ್ ವೇಳೆ ಲ್ಯಾಂಡ್ಸ್ಕೇಪ್ ಚೇಂಜ್ ಆಗಿರ್ಬೋದು ಅಥವಾ ಗ್ಲೋಬಲ್ ಪ್ರೈಸ್ ಜಾಸ್ತಿ ಆಗಿ ಡಂಪಿಂಗ್ ಮಾಡೋದು ಇದರ ಒಂದು ಲಾಭ ತರನೇ ಇರ್ಬೋದು, ಅಥವಾ ನಮ್ಮ ಇಂಡಿಯಾದಲ್ಲಿ ಡಿಮ್ಯಾಂಡ್ ಇನ್ನೂ ಕೂಡ ಜಾಸ್ತಿ ಆಗ್ಬೋದು. ಏನ್ ಆಗುತ್ತೋ ಅನ್ನೋದನ್ನ ನಾವು ಖಂಡಿತವಾಗ್ಲೂ ಕಾದು ನೋಡ್ಬೇಕು. ಸ್ನೇಹಿತರೆ, ಇವತ್ತಿನ ಟಿಡ್ಬಿಟ್ಸ್ ಏನು ಅಂತ ನೋಡ್ಕೊಂಬರೋಣ. ನಂಬರ್ 1, MTNL ಇದೆಯಲ್ಲ, ಇದು ಸರ್ಕಾರಿ ಟೆಲಿಕಾಂ ಆಪರೇಟರ್. ಅವರು 7 ಸರ್ಕಾರಿ ಬ್ಯಾಂಕ್ಗಳಿಂದ ತಗೊಂಡಿದ್ದ ಸುಮಾರು 8,346 ಕೋಟಿ ಲೋನ್ ಅನ್ನ ವಾಪಸ್ ಕೊಡೋದಕ್ಕೆ ಆಗದೆ ಇರೋ ರೀತಿ ಡಿಫಾಲ್ಟ್ ಆಗಿದ್ದಾರೆ ಅಂತ ಇಲ್ಲಿ ತೋರಿಸ್ತಿದೆ. ಏಪ್ರಿಲ್ 19, 2025ರ ಒಂದು ರೆಗ್ಯುಲೇಟರಿ ಫೈಲಿಂಗ್ ನಲ್ಲಿ ಗೊತ್ತಾಗಿರೋ ಪ್ರಕಾರ ಇವರು ಕಟ್ಟದೇ ಇರೋ ದುಡ್ಡಲ್ಲಿ ಅತಿ ಹೆಚ್ಚು ಹೋಗ್ಬೇಕಾಗಿರೋದು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾಗೆ, ಬರೋಬ್ಬರಿ 3,633 crores. ಅದಾದ್ಮೇಲೆ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ಗೆ 2,374 crores ಮತ್ತೆ ಬ್ಯಾಂಕ್ ಆಫ್ ಇಂಡಿಯಾ 1,077 crores. ಇದಾದ್ಮೇಲೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, UCO ಬ್ಯಾಂಕ್ ಮತ್ತೆ ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕ್ಗಳಿಗೂ ಕೂಡ ಸ್ವಲ್ಪ ಹೊಡೆತ ಬಿದ್ದಿದೆ. ಎರಡನೇದು BHEL ಇದೆಯಲ್ಲ, ಇವರ ಒಂದು FY25 ನಲ್ಲಿ ನೋಡಿದಾಗ ನಮ್ಮ ರೆವಿನ್ಯೂ 19% ಜಾಸ್ತಿ ಮಾಡ್ಕೊಂಡಿದ್ದಾರೆ ಕೂಡ. ಇನ್ನು ಟೋಟಲ್ ಬಂದಿರೋದು
ಬಂದಿರೋದು 27,350 crores. ಇದಕ್ಕೆ ಕಾರಣ ಈ ವರ್ಷ ಅವರಿಗೆ ಭರ್ಜರಿಯಾಗಿ 92,534 crores ರೂಪಾಯಿಯಷ್ಟು ಹೊಸ ಆರ್ಡರ್ ಇನ್ಫ್ಲೋಸ್ಗಳು ಬಂದಿರೋದು. ಇದರಲ್ಲಿ ಜಾಸ್ತಿ ಅಂತಂದ್ರೆ 81,349 crores ಪವರ್ ಸೆಕ್ಟರ್ ಇಂದ, ಉಳಿದ 11,185 crores ಏನಿದೆ ಅದು ಇಂಡಸ್ಟ್ರಿಯಲ್ ಸೆಗ್ಮೆಂಟ್ಸ್ ಇಂದ. ಇನ್ನು ಟ್ರಾನ್ಸ್ಪೋರ್ಟೇಷನ್ಸ್, ಡಿಫೆನ್ಸ್ ಮತ್ತೆ ಪ್ರೊಸೆಸ್ ಇಂಡಸ್ಟ್ರೀಸ್ ಕಡೆಯಿಂದನೂ ಕೂಡ ಬಂದಿದೆ. FY25 ಕೊನೆಯಲ್ಲಿ ಅವರ ಕೈಲಿದ್ದ ಟೋಟಲ್ ಆರ್ಡರ್ ಬುಕ್ ನ ಆರ್ಡರ್ಸ್ ಗಳು ನೋಡ್ತಿದೀವಿ ಅಂತಂದ್ರೆ 1.95 lakhs crore ಅಲ್ಲಿ ಬಂದಿದೆ. ಕೊನೆಯ ಟಿಡ್ಬಿಟ್, ಭಾರತ ತರಿಸ್ಕೊಳ್ತಿರೋ ಕ್ರೂಡ್ ಆಯಿಲ್ ಇದರ ಬೆಲೆ ಇದೆಯಲ್ಲ, ಇದು ಏಪ್ರಿಲ್ 2025ರಲ್ಲಿ ಪ್ರತಿ ಬ್ಯಾರೆಲ್ಗೆ $68.34 ಇಳಿದಿದೆ. ಕಳೆದ 47 ತಿಂಗಳಲ್ಲಿ ಇಷ್ಟೊಂದು ಯಾವತ್ತೂ ಕೂಡ ಕಮ್ಮಿ ಆಗಿರ್ಲಿಲ್ವಂತೆ. ಇನ್ನು ಪೆಟ್ರೋಲಿಯಂ ಪ್ಲಾನಿಂಗ್ ಮತ್ತೆ ಅನಾಲಿಸಿಸ್ ಸೆಲ್ನವರು ಹೇಳೋ ಪ್ರಕಾರ ಮಾರ್ಚ್ಗೆ ಹೋಲಿಸಿದ್ರೆ ಇದು 5.6% ಕಮ್ಮಿ. ಇನ್ನು ಮೇ 2021ರ ನಂತರ ನೋಡಿದ್ವಿ ಅಂತಂದ್ರೆ ಇದು ಅತ್ಯಂತ ಕಮ್ಮಿ. ಆದ್ರೆ ಬೆಲೆ ಕಮ್ಮಿ ಆದ್ರೂ FY24ನಲ್ಲಿ ನಾವು ತರಿಸ್ಕೊಳ್ತಿದ್ದಂತಹ ಇದರ ಒಂದು ಶೇರ್ ನ ನೋಡಿದಾಗ 78.5% ಇತ್ತು. ಇನ್ನು ಸ್ವೀಟ್ ಕ್ರೂಡ್ ಬೆಲೆನೂ ಕೂಡ 21.5% ಅಷ್ಟೇ. ಒಟ್ಟಾರೆ ಕ್ರೂಡ್ ಆಯಿಲ್ ಇಂಪೋರ್ಟ್ಸ್ ನೋಡ್ತಿದ್ವಿ ಅಂತಂದ್ರೆ 4.2% ಜಾಸ್ತಿಯಾಗಿ 242.4 ಮಿಲಿಯನ್ ಟನ್ಸ್ಗೆ ತಲುಪಿದೆ. ಆದ್ರೆ ಇಂಪೋರ್ಟ್ ಬೆಲೆ 2.7% ಜಾಸ್ತಿಯಾಗಿ $137 ಬಿಲಿಯನ್ ಅಲ್ಲಿ ಆಗಿದೆ. ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಎಲ್ಲ ಸೇರಿಸಿದ್ರೆ ಟೋಟಲ್ ಬಿಲ್ ಏನಿದೆ ಅಲ್ವಾ, ಇದು $161 ಬಿಲಿಯನ್ ಗೆ ತಲುಪಿದೆ ನೋಡಿ. ಸ್ನೇಹಿತರೆ, ಇದು ಇವತ್ತಿನ ಝೀರೋದ ಮಾರ್ಕೆಟ್ಸ್ನ ದ ಡೈಲಿ ಬ್ರೀಫ್ನ ಅಪ್ಡೇಟ್. ನಿಮ್ಮೆಲ್ಲರಿಗೂ ಸಹ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್.